ಮತ್ತೊಬ್ರು ನೋಡಿ ಸ್ಟೇಟಸ್ ಇಟ್ನಿ. ಅದಕ್ಕೆ ನಮ್ಮ ಸಖಿ ಪಂಡು ಬಂದವ್ರಿ ನಾನು ಸರಿ ಇವತ್ತು ಸಾಯಂಕಾಲ ಸ್ನೇಹಿತರ ದಿನಾಚರಣೆ ಆಚರಿಸೋಣ ಅಂತ ನಿನ್ನೆ ಹೇಳಿದ್ರು. ಬಟ್ ನಿನ್ನೆ ಭಾಳ ಮಂದಿ ಅಬ್ಸೆಂಟ್ ಇದ್ರು. ಅದಕ್ಕೆ ನೋಡೋಣ ಇವತ್ತು ಏನು ಕೂತಾರಂತೇಳಿ ನಾನು ಎಲ್ಲರಿಗೂ ಹೇಳೀನಿ. ಆದ್ರೆ ಸ್ವಲ್ಪ ಮಂದಿ ಅದರ ಜಮಾ ಆದರು. ಅದರೊಳಗೆ ಮುಖ್ಯಸ್ಥರಾಗಿ ನಮ್ಮ ಗುರಪ್ಪಣ್ಣ ಮಿನಿಸ್ಟ್ರಿ ಅವರು ಹೋಗ್ತಿದ್ರೆ ನಾವು ನಿಮ್ಮ ಜೋಡಿ ಬರ್ತೀವಿ, ನಿಮ್ಮ ಫೌಂಡೇಶನ್ದಾಗ ನಮ್ಮ ಇದ್ದೀವಿ, ಅದೇನೋ ಅನಿವಾರ್ಯ ಕಾರಣದಿಂದ ಬಂದಾತ. ಈಗ ಅದ್ರ ಬಗ್ಗೆ ಮಾತಾಡೋಣ. ತಮ್ಮ ಕೆಪಾಸಿಟಿ ಮ್ಯಾಗ ಅದನ್ನು ಮುಂದುವರಿಸ್ರಿ. ಈಗ ನಮ್ಮ ಫೌಂಡೇಶನ್ಗೆ ಹೊಸದಾಗಿ ಜಾಯ್ನ್ ಆಗ್ಯಾರ ಶಿವರೆಡ್ಡಿ ಅಣ್ಣ ಮತ್ತು ಇದು ಮಾಡಿ ಅಂತೇಳಿ ಇವರು ಫೋಟೋಗ್ರಾಫರ್ ಇವರು ಜಮಾ ಆಗ್ಯಾರ. ಇವರು ಈಗ ನಮ್ಮ ಫೌಂಡೇಶನ್ದಾಗ ಜಮಾ ಆಗ್ಯಾರ. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಅವ್ರನ್ನ ಅನಿಸಿಕೆ ಮಾತನ್ನು ಹೇಳ್ಬೇಕಂತ ಕತ್ತ ಇಟ್ಟಿರ್ತಾರ ಹಂಗೆ ಕತ್ತಿದ್ದಂಗೆ ಇವರು ಕತ್ತ ನೋಡಿದ್ರೆ ಎಲ್ಲರೂ ಓಡೋಕೆ ಎಲ್ಲ ಕುಂದಿರಬೇಕು. ಆ ರೀತಿ ಇರಲಿ ಅಂತ ವೆಂಕಟೇಶ್ವರ ರೆಡ್ಡಿ ಅವರು ಮತ್ತು ಈಗ ನಮ್ಮ ಮೊದಲು ಮೆಣಸಿಗೆ ಸರ್ಕಾರನ ಪುನೀತ್ ಫೌಂಡೇಶನ್ಕ್ಕೆ ಸ್ವಾಗತ ಕೊಡ್ತೀನಿ ಫಸ್ಟ್. ಯಾಕಂದ್ರೆ ಇಂಥವ್ರು ನಮ್ಗೆ ಬೇಕು. ಅಂದ್ರೆ ಏನಾಕತಿ ಸಮಾಜದ ಒಳಗಿನ ಅಂಕುಡೊಂಕುಗಳನ್ನ ತಿದ್ದಾಕ್ಬೇಕ. ಏನಾರ ಆಕೈತಿದಾಗ ಅನ್ನೋದೇವಿ ಸ್ವಲ್ಪ ಸುಳ್ಳು ಕಡಿಮೆ ಬರ್ತೈತಿ. ಏನಿದ್ದು ಅಂದ್ರೆ ಅವರು ತಿದ್ದಿ ತಿಳಿಸಿ ಎಲ್ಲ ಹೇಳ್ತಾರ. ಆ ರೀತಿ ನಾವೆಲ್ಲ ಕೂಡಿಸಿ ಭಾಗವಹಿಸಿ ಮಾಡೋದು ಅಂತ ಇರುತ್ತೆ. ಇದ್ರೊಳಗೆ ನಂದು ಒಂದು ಉದ್ದೇಶ ಅಂತಂದ್ರೆ ನಮ್ಮ ಅಂದ್ರಾಗ ಅಭಿವೃದ್ಧಿ ಮಾಡುವ ಸಂಬಂಧ ನಾವು ಏನೇನು ಆಗತೈತಿ ಕಣ್ಮುಂದೆ ಏನೇನು ಕೆಟ್ಟದೇನು ಕಣ್ಣು ನಡೆಯತ್ತಿರ್ತೈತಿ, ಸ್ವಚ್ಛತೆ ಆತ, ಇನ್ನೊಂದು ಬೇರೆ ಕಾರ್ಯಕ್ರಮ ಆತ, ಹುಡುಗರ ಬಗ್ಗೆ ಆತ, ಅದನ್ನೆಲ್ಲ ಸ್ವಲ್ಪ ಕರೆಕ್ಟಾಗಿ ಲೆವೆಲ್ ಮಾಡೋದನ್ನ ಸ್ವಲ್ಪ ಇದೆಲ್ಲ ಮುಗಿದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಏನು ಮಾಡೋಣ, ಯಾರಿಗೆ ಭೇಟಿಯಾಗೋನು, ಯಾರ ಕಡೆಯಿಂದ ಆಕೈತಿ ಕೆಲಸ ಅಂತೇಳಿ ಅದನ್ನ ಅಷ್ಟು ಮಾಡೋದು ಅಂತೇಳಿ ಉದ್ದೇಶ ನಮ್ದು. ಬೇಡ ಹೊರಗೆ ಬಾ, ಮಾರ್ಕೆಟ್ದಾಗ ಬಾ, ಎಲ್ಲ ಮಂದಿ ಪರಿಚಯ ಆಗ್ತಾರ. ಭಾಳ ಜನ ಪರಿಚಯ ಸರ್ ಅವ್ರು ಕಿರಣ್ ಅಂಗಡಿ ಹೋಗ್ತಿದ್ದೀವಿ ನಾವು ಚೆನ್ನಾಗಿ. ಆಮ್ಯಾಗ ಹೊರಗೆ ಕರ್ಸ್ಕೊಂಡ್ರು ಶಫಿ ವಯಾರು ಭೇಟ ಆದರು, ಹರ್ಲಾಪುರ ಸರ್, ಗೌಡ್ರ ವರ್ಕಿಂಗ್ ಸಾವರ ಎಲ್ಲರೂ ಭೇಟ ಆದರು. ಎಲ್ಲರೂ ಫ್ರೆಂಡ್ಶಿಪ್ ಅಂತ ನಡ್ಕೊಂಡು ಹೋಗ್ತಾರೆ. ಎಲ್ಲೇ ಸಿಕ್ಕಿದ್ರು ಭಾಳ ರೆಸ್ಪಾನ್ಸ್ ಕೊಡ್ತಾರೆ. ಅದೇ ಅನ್ನೊಂದು ಧನ್ಯವಾದ ಹೇಳ್ತೀನಿ ರೀ. ಎಲ್ಲರೂ ಎಲ್ಲರೂ ಒಂದೊಂದು ವಿಷಯದಲ್ಲಿ ಅದೀವ್ರಿ. ಆದ್ರೆ ಇನ್ನೊಂದು ಏನಂದ್ರೆ ನಾವು ಆಲ್ರೆಡಿ ನಮ್ಮ ಹರ್ಲಾಪುರ ವಕೀಲರಾಗಿರಿ, ನಮ್ಮ ಗೌಡ್ರಾಗಲಿರಿ, ನಮ್ಮ ಶಫೀಬಾಯಿ ಆಗಲಿರಿ, ನಮ್ಮ ಸುರ್ಮಠ ಆಗಲಿರಿ, ಎಲ್ಲರೂ ಕೂಡ ಆಲ್ರೆಡಿ ನಾವು ಏನು ಬಂದಿದೆ. ಒಂದು ಸ್ಟೇಷನ್ ಬಂದಿದೆ, ಒಂದು ಮುನ್ಸಿಪಾಲಿಟಿ ಬಂದಿದೆ, ಒಂದು ವಿಧಾನಸಭಾ ಬಂದಿದೆ. ಏನು ಬಂದ್ರೆ ನಮ್ಮ ಕಡೆ ಸಮಸ್ಯೆಗಳನ್ನು ಬಗೆಹರಿಸಾಗಿದ್ದೀವಿ ಆಲ್ರೆಡಿ ಇದೆ. ಆದರೆ ಎಲ್ಲರೂ ನೀವು ನಮ್ಮ ಕೂಡ ಜೋಡಿಸಿ ಎಲ್ಲರೂ ನಮ್ಮ ಊರು ಉದ್ಧಾರ ಮಾಡಿದ್ರೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡಿ ಊರು ಉದ್ಧಾರ ಮಾಡುವಂಥ ಎರಡು ಮಾತುಗಳನ್ನು ನಮಗೆ ಹೇಳಂಗಿಲ್ಲ. ಅವ್ರ ಮನೆಗೆ ಹೋದಾಗ ಇಲ್ಲ ಅವರಿಬ್ಬರು ನಮಗೆ ಬಾಳಿಕೆ ವಕೀಲರು ಮತ್ತು ಅವ್ರ ಟೀಮ್ ನಮಗೆ ಭಾಳ ಕೆಲಸ ಮಾಡೈತಿ. ಎಲೆಕ್ಷನ್ ಟೈಮ್ದಾಗ ಅವ್ರು ನಮಗೆ ಭಾಳ ಪರಿಚಯ ಅದಾರ, ನಾವು ಅವ್ರಿಗೆ ಹೇಳ್ಕೊತೀವಿ ಅಂತ ಹೇಳಿದ್ರಂತ. ಖುದ್ದು ಆ ಪಾರ್ಟಿ ಹೋದಾರ ಹೇಳಿದ್ರು. ಅವಾಗ ನಮ್ಗೆ ಇಷ್ಟು ಖುಷಿ ಅನ್ನಿಸ್ಲ ನಮ್ಮ ಫೌಂಡೇಶನ್ ಬಗ್ಗೆ. ನಾವು ಫೌಂಡೇಶನ್ ಕಟ್ಟಿ ಅದನ್ನು ಒಂದು ಕಾರ್ಯರೂಪಕ್ಕೆ ತಂದು ಖುಷಿ ಅನ್ನಿಸ್ತು. ಮತ್ತು ಈಗ ಹಿಂಗೈತಲ್ಲ, ಎಷ್ಟೋ ಆಫೀಸಿಯಲ್ ಒಳಗೆ ನಾವು ಅವ್ರ ಮುಖ ನೋಡಿಲ್ಲ, ಅವ್ರು ನಮ್ಮ ಮುಖ ನೋಡಿಲ್ಲ. ನಾವು ಪುನೀತ್ ಫೌಂಡೇಶನ್ದಿಂದ ಫೋನ್ ಮಾಡಿದ್ರೆ ಸಾಕು ನಮ್ಮ ಕೆಲಸಗಳು ಆಗತ್ತವು. ಅದಕ್ಕೆ ಇಷ್ಟೆಲ್ಲ ಬೆಳೆಯೋಕೆ ನಾವೆಲ್ಲ ಫ್ರೆಂಡ್ಸ್ ಕಾರಣ ಅದೀವಿ. ಈಗ ನೋಡಿ ನಾವು ಬಂದು ಸಣ್ಣಾಗಿದ್ದಾಗಿಂದ ಹುಟ್ಟಿ ಬೆಳೆದವರು ಇಲ್ಲೇ ರಾಮದುರ್ಗದಾಗ ಅಡ್ಡಾಡ್ತಾರೆ. ಯಾರೋ ಒಬ್ರಿಗೊಬ್ರು ನಾವು ಮಾತಾಡ್ಸಂಗಿಲ್ಲ. ನೋಡಿ ನಾವೆಲ್ಲರೂ ಅಪರಿಚಿತ, ನಾವು ಕ್ಲಾಸ್ಮೇಟ್ಸ್ ಅಲ್ಲ, ವಯಸ್ಸಿನವರಲ್ಲ, ಏನಲ್ಲ, ಇಷ್ಟು ಕ್ಲೋಸ್ ಆಗಿವಿ. ನಿನ್ನೆ ನಮ್ಮ ಕ್ಲಾಸ್ಮೇಟ್, ನಾವು ಬಾಲ್ ಹೊಡಿಯಿಂದ ಕ್ಲಾಸ್ಮೇಟ್ ರೀ, ಅಪ್ ಟು 7th ತನ ಎದುರಿಗೆ ಬಂದ. ನಾವು ಕೈ ಮಾಡಿ ನಾವು ನೋಡಿ ಯಾವ ಮೂಡ್ನಾಗಿದ್ದು ಏನೋ ಹಂಗೆ ಹೋದ. ಅದು ಬೇಜಾರಾಗಿನೇ ನಾ ಫೇಸ್ಬುಕ್ದಾಗ ಹಾಕೀನಿ. ಸ್ವಲ್ಪ ಫಂಕ್ಷನ್ದಾಗ ಅದು ಬೇಜಾರಾಗಿನೇ ನಮ್ಮ ಹಳೆ ಫ್ರೆಂಡ್ಸ್ನ ಹಿಂಗೆ ಇಲ್ಲೇ ಇದ್ರೂ ಭೇಟಿ ಆಗಂಗಿಲ್ಲ. ಮತ್ತು ಏನೋ ಅಲ್ಲಿ ಕರೆದುಕೊಳ್ಳೋ ಲೇಟ್ ಆದರೂ ಬರ್ತಾರ. ಅದೇ ಥರ ನಮ್ಗೆ ಖುಷಿ ಅನಿಸ್ತೈತಿ. ನಮಗೊಂದು ಹೆಮ್ಮೆನೂ ಐತಿ. ನಮ್ಮ ಪುನೀತ್ ಫೌಂಡೇಶನ್ ಕಟ್ ನಾವೇನು ಯಾರು ದುಡ್ಡು ತೊಗೊಂಡಿಲ್ಲ, ಏನಿಲ್ಲ. ನಮ್ಮೆಲ್ಲರ ಸಹಾಯದಿಂದ ಕೆಲಸ ಮಾಡೀವಿ. ಇದೇ ರೀತಿ ಕೆಲಸ ಮುಂದುವರ್ಸ್ಕೊತ ಹೋಗೋದು. ನಮ್ಮಲ್ಲಿ ಯಾವ ಸಮಾಜಕ್ಕಾಗಿ ಏನಾರ ಕೆಲಸ ಮಾಡುವ ಅದಾವನ್ನ ಹೇಳ್ರಿ, ಎಲ್ಲರೂ ಕೂಡಿ ಕೆಲಸ ಮಾಡೋಣ. ಈ ಒಂದು ಸ್ನೇಹಿತರ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಯಾವುದಾಗಲಿ ನಾವು ರೈತರೇ ನಾವು ಬೀಜ ಹಾಕ್ತೀವಿ, ಅದ ನೋಡಿ ಬೀಜ ಹಾಕ್ತೀವಿ ಅಂದಾಗಂತ ಬೆಳಿತೀವಿ. ರೈತನ ಹಾಕಿದ ಕೂಡಲೇ ಏನೈತಿ, ನೀರು ಬಿಡ್ತೀವಿ, ಗೊಬ್ಬರ ಹಾಕ್ತೀವಿ. ಮತ್ತು ಅದನ್ನು ಬೆಳೆ ಬೇಕಾದ್ರೆ ಅದಕ್ಕೆ ಗಮನ ಕೊಟ್ಟಾಗ ಅದು ಬೆಳೆ ಬಂದು ನಮ್ಗೆ ಉತ್ಪನ್ನ ಕೊಡ್ತೈತೆ. ಈಗ ಗ್ರೂಪ್ ಫೌಂಡೇಶನ್ ಅಂತ ಎಷ್ಟು ಇದಾವಲ್ಲ ಮೀಟಿಂಗ್ ಆಗಬಾರ್ದು. ವಾರದಾಗ ಒಂದು ಟೈಮ್ ಕರೀರಿ, ಬೇಡ 15 ದಿವ್ಸಕ್ಕೆ ಒಂದು ಟೈಮ್ ಮೀಟಿಂಗ್ ಕರೀರಿ. ಅಂದರೆ ನಮ್ಮ 27 ವಾರ್ಡ್ನಾಗ ಏನು ಘಟನೆ ಆಗ್ತಾವೆ, ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಅದು ಗುಣಮಟ್ಟದ ಆಗಿರುತ್ತೆ.
ಕಳಪೆ ಮಟ್ಟದ ಆಗಬಾರ್ದು. ನಾವು ತಾಲೂಕು ಅಭ್ಯರ್ಥಿ ಮಾಡ್ಕೊಂಡ್ರು ಅಂದ್ರೆ 138 ಹಳ್ಳಿ ಗಮನ ಕೊಡೋದು. ಒಂದು ರಸ್ತೆ ಹಾಕಿ, ಮೂಲಭೂತ ಸೌಕರ್ಯ, ಒಂದು ನೀರಿಂದ ಹಾಕು, ಒಂದು ನಿರ್ಲೈಟ್ ಹಾಕು. ನಾವು ಅಶೋಕ್ ಪಟ್ಟಣ್ಣವ್ರಿಗೆ ಖರೆ ಅವರು ದೂರದಿಂದ ಅವರು ಸಂಬಂಧಿಕರ, ಯಾವ್ದಾದ್ರು ಅವ್ರ ಸಂಬಂಧಿಕರ, ಯಾರು ಬೆಳೆ ಇರೋದಿಲ್ಲ. 24/7 ನೀರು ಬಂದಾಗ ಜನರಲ್ ಪಂಪ್ ಇತ್ತು. ಜನರಲ್ ಪಂಪ್ ಇನ್ನೂ ಮಕ್ಕಳು ಯಾವ ಮುಖಕ್ಕೆ ಕುಂಡಿಸಿದ್ದಲ್ಲ. ಅದೇ ಪೇಡ ಆರಿಸಿ ಬಂದಾಗ 3 ವರ್ಷ ಆಯ್ತು ಅವರು. ಜನರಲ್ ಪಂಪ್ ಹುಡುಕ್ಲೆ ಅದು ಬೆಳೆ ನೀರು ಹೊಯ್ಯಕತ್ತೆ. ಆ ನೀರು ಕುಡಿದ ಕೂಡಲೇ ಪೇನ್ ಕಿಲ್ಲರ್, ಮೊಣಕಾಲು ಮೆಟ್ಟಲ್ಲಿ ಪೇನ್ ಕಿಲ್ಲರ್ ಚಾಲು. ನನಗೇನು ಭಾವನೆ ಆಗೈತಿ, ಸರಿ ನಾವು ಪಾರ್ಟಿಗೆ 15 ದಿವಸ ಸೆಟಬದ್ಧ ಮಾಡ್ತೀವಿ. ಪಾರ್ಟಿ 16 ದಿವಸಕ್ಕೆ ಯಾವ ಶಾಸಕರು ಬಂದಿರ್ತಾರೆ ಮುಂಗೇಟಕ್ಕೆ ನಾವು ಅಭಿವೃದ್ಧಿ ಅಂದ್ರೆ ನಾವು ಒಂದು ಟೀಮ್ ಮಾಡ್ಕೊಂಡು ರಾಮದುರ್ಗ ತಾಲೂಕಾ ಸುವರ್ಣ ಸಮಿತಿ 27 ವಾರ್ಡು 54 ಮಂದಿ ಮೆಂಬರ್ ಎಲ್ಲ ಧರ್ಮದವರು ಸೇರಿಸ್ಬೋದು. ಅದಕ್ಕೆ ಮೂಲ ನಮ್ಮ ಹಿರಿಯವರು ಇದರೊಳಗೆ ನಾವು ವಾರ ಒಂದು ದಿನ ಸಾಯಂಕಾಲ 6ರಿಂದ 7 ಗಂಟೆ ಮೀಟಿಂಗ್ ಕೊಡ್ತೀವಿ. ಎಲ್ಲರೂ ಬಂದು 10 ಜನ ಮೀಟಿಂಗ್ ಕೂಡಿದಾಗ ಚಹಾ ತರಿಸ್ತೀವಿ. ಅದು ಒಬ್ಬರು ಏನು ಬರ್ತಿರ್ತೈತಿ $10 ಎಲ್ಲರೂ ಕೊಡಬೇಕು. ಅಂದ್ರೆ ಏನೋ ಒಂದು ಅರ್ಜಿ ಪರಿಚಿ ಬರೋದು ಒಟ್ಟಾಗಿ ಡೊನೇಷನ್ ಐತಿ, ಒಟ್ಟಾಗಿ ಇರ್ತಿದ್ದಲ್ಲ. ಮತ್ತು ಈಗ ಕಳಸ ಬಂಡೂರಿಂದ ನಾವು ಇದನ್ನ ಹಾಕ್ಬೇಕಾದ್ರೆ ರೈತ ಸಂಘವ್ರಿಗೆ ಮಾಡಿದರೆ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ಆದರೆ ನೀವು ಪಟ್ಟಿ ಎತ್ತುದು ಅದು ಅಂತಂದ್ರೆ ನಮ್ಗೆ ಖಜಾನೆ ಒಳಗೆ ನಮ್ಮ ಕರ್ನಾಟಕ ಅಂತ ಹೇಳಿದ್ವಿ. ನೀವು ಸರ್ಕಾರಿ ನಾವು ಕಡಿಮೆ ಅಂತ ಹಾಕಿದ್ವಲ್ಲ. ಈಗ ಯಾರು ಒಳ್ಳೆಯ ವಾತಾವರಣ ಮಾಡಿಲ್ಲ ಕೂಡಿ ಫೌಂಡೇಶನ್ ಎಲ್ಲರೂ ನಾವು ಕುಡಿಯೋಕೆ ಭಾಳ ಸಂತೋಷದ ವಿಷಯ. ಈ ಥರ ಕೊಡೋಕೆ ಸಾಧ್ಯ ಇಲ್ಲ ರೀ. ಎಲ್ಲರೂ ಎಲ್ಲ ಕಾಸ್ಟ್ ಅದ, ಫ್ರೆಂಡ್ಸ್ ಅದ, ಹೊಸ ಫ್ರೆಂಡ್ಸ್ ಎಲ್ಲ ಥರ ಒಂದು ಅನುಕೂಲ ಆಗ್ತದೆ. ಇವತ್ತು ಯಾವುದೋ ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮ ಫ್ರೆಂಡ್ಸಿಗೆ ಏನೋ ಒಂದು ಸಮಸ್ಯೆ ಆದ್ರೆ ಎಲ್ಲರೂ ಕೂಡಿಸಿ ಒಂದು ಸಮಸ್ಯೆ ಬಗೆಹರಿಸೋಣ ಅಂತಂದ್ರೆ ನಮ್ಮಲ್ಲಿ ಎಲ್ಲರ ಕಡೆಗೂ ದೇವರು ಬುದ್ಧಿ ಕೊಟ್ಟಾನ. ಒಳ್ಳೇದಕ್ಕೆ ಎಲ್ಲರೂ ನಿಂದ್ರು, ಕೆಟ್ಟದನ್ನು ತೆಗೆದ್ರು. ಎಲ್ಲ ಕೂಡಿದ್ರು ಒಳ್ಳೆ ವ್ಯಕ್ತಿನ ಕೂಡಿದ್ರು. ನಾವು ಒಳ್ಳೆ ವ್ಯಕ್ತಿ ಕೂಡಿವಂದಮೇಲೆ ಇನ್ನು ಯಾವ ನಮ್ಮ ಮನುಷ್ಯಾಗ ಒಂದು ಸ್ವಲ್ಪ ಸಮಸ್ಯೆ ಆಗ್ತೈತಿ ಅವ್ರಿಗೆಲ್ಲರೂ ನಾವು ಪೂರ್ತಿ ಅದನ್ನು ಪರಿಹಾರ ಆಗಲೇ ಸರ್ ಅದು ಗೊತ್ತಿಲ್ಲ. ಒಂದು ಕಡಿಮೆ ಕಸು ಇದ್ದ ವ್ಯಕ್ತಿಗೆ ಅವ್ನು ಯಾವ ಥರ ನಾವು ಧೈರ್ಯ ಕೊಡಬೇಕು, ಯಾವ ಥರ ಅವ್ನು ಬೆಳೆಸ್ಬೇಕು, ಅದನ್ನು ನಾವು ತಿಳ್ಕೊಂಡು ಕೇಸ್ ಎಲ್ಲರೂ ಒಂದಾಗಿ ನಡೆಯೋಣ. ಇದು ಕೂಡಿದ್ದು ನನಗೆ ಭಾಳ ಸಂತೋಷ ಆಯ್ತು ರೀ ಸರ್. ಪ್ರತಿಯೊಂದಕ್ಕೂ ನಾನು ಈ ಫೌಂಡೇಶನ್ ಜೊತೆ ಕೂಡಿರ್ತೀನಿ ಅಂತ ಹೇಳಿ ನಾನು ಒಂದೆರಡು ಮಾತು ಹೇಳಿ ಸ್ನೇಹಿತರ ದಿನದ ಶುಭಾಶಯಗಳು ಎಲ್ಲರಿಗೆ. ಭಾಳ ಸಂತೋಷ ಆಯ್ತು. ನಾನು ಎಲ್ಲರಿಗೂ ಕೂಡಿ ಹೊಸ ಹೊಸ ವಿಷಯಗಳಿಗೆ ತಿಳ್ಕೊಂಡು ಮತ್ತು ಪುನೀತ್ ಫೌಂಡೇಶನ್ಗೆ ನಮ್ಮನ್ನು ಸೇರ್ಕೊಂಡಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಾವೆಲ್ಲರ ಉದ್ದೇಶ ಏನಪ್ಪ, ಜನರಿಗೆ ಒಳ್ಳೇದು ಮಾಡೋದು ಅಷ್ಟೇ. ಜಾತಿ ಏನೇ ಇರಲಿ ಇನ್ನು ಆಲ್ರೆಡಿ ಇದಾವೆ. ಲಯನ್ಸ್ ಕ್ಲಬ್ನಾಗ ಅದೀನಿ. ಕೆಲವು ಮಂದಿ ಗೊತ್ತಿರ್ಬೋದು, ಗೊತ್ತಿರಬೇಕು. ಮೊನ್ನೆ ನಾನು 4 ಮಂದಿ ಫ್ರೀ ಆಪ್ರೇಷನ್ಗೆ ಹುಡುಗಿ ಕಳಿಸಿ ಜೋಶಿಗೆ ಹಚ್ಚಿರುತ್ತೆ ನೋಡಲ್ಲ. ಪ್ರತಿ ತಿಂಗಳು ಕ್ಯಾಂಪ್ ಹಾಕ್ತೀವಿ, ಫ್ರೀಯಾಗಿ ಆಪ್ರೇಷನ್ ಮಾಡಿಸ್ತೀವಿ. ಲಯನ್ಸ್ ಕ್ಲಬ್ನಾಗ ಅದೀವಿ. ನಾವು ಆಲ್ರೆಡಿ ವರ್ಕ್ ಸ್ಪೆಷಲ್ ವರ್ಕ್ ಮಾಡಾಕ್ತೀವಿ. ಅಲ್ಲೇನು ಜಾತಿ ನೋಡಿದ್ರೆ ಎಲ್ಲರಿಗೂ ವರ್ಕ್ ಫ್ರೀ ಇರ್ತೈತಿ, ಎಲ್ಲರೂ ನೋಡ್ತೀವಿ. ಇದು ಮತ್ತು ಈ ಪುನೀತ್ ಫೌಂಡೇಶನು ಜನರಿಗೆ ಗೋಷ್ಕರಣ ಮಾಡಾಕ್ತಾರೆ. ನೀವೆಲ್ಲರೂ ಅದಕ್ಕೆ ನಾವು ಸಹಕಾರ ಕೊಟ್ಟು ನಾವು ಸೇರಿರುತ್ತೆ. ಜನರಿಗೆ ಒಳ್ಳೆಯದಾದ್ರೆ ಯಾವ್ದಾರ ಭಾಗವಹಿಸ್ತೀವಿ. ಎಲ್ಲರೂ ಮರಾಯಿ ಹೊಡ್ದಂಗಾರೆ ದಿಲ್ಲಿಗೆ ಹೋಗಿ ಬಂದು, ಇಲ್ಲಿ ತನಕ ಹೋಗಿ ಬಂದ್ವಿ. ಬೆಂಗಳೂರು ಎಷ್ಟು ಫಂಕ್ಷನ್ ಆಗಲ್ಲ, ನಮ್ಮ ಉದ್ಯೋಗ ಬಿಟ್ಟಿದ್ದು ಆ ಟೈಮ್ದಾಗ ಅಂತಾರೆ. ಅಷ್ಟೇ ಹೋರಾಟ ಮಾಡಿ ಮರಾಯಿ ಹೋರಾಟ ಜನರಿಗೆ ಏನು ಒಳ್ಳೇದಾಗೋದ್ರೆ ನಾವು ಭಾಗವಹಿಸ್ತೀವಿ. ಪರ್ಟಿಕ್ಯುಲರ್ ನಾನು ಇಲ್ಲಿ ರಾಜಕೀಯದಾಗ ಭಾಗವಹಿಸಿಲ್ಲ. ಜನರಿಗೆ ಏನು ಒಳ್ಳೇದಾಗತ್ತೆ ಅದು ಮಾಡ್ತೀವಿ. ನೀವೆಲ್ಲರೂ ಕೂಡಿರಿ, ಒಳ್ಳೆಯ ಮಂದಿ ಪರಿಚಯ ಆಯ್ತು, ನಮಗೂ ಚಲೋ ಆಯ್ತು. ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡೋಣ. ಏನು ಕರೆದ್ರೆ ಬರ್ತೀವಿ, ನಾವು ಬರ್ತೀವಿ. ನಾವು ಕರೆದ್ರೆ ನೀವು ಬರ್ರಿ, ಒಳ್ಳೆ ಕಾರ್ಯಕ್ರಮ ಮಾಡ್ಕೊತ ಹೋಗೋಣ. ರಾಜಕೀಯ ಬೇಡ, ಧರ್ಮ ಬೇಡ, ಏನು ಬೇಡ. ಒಳ್ಳೆ ಕಾರ್ಯಕ್ರಮ ಅಂದರೂ ಸುಧಾರಣೆ ಮಾಡೋಣ. ಆದಷ್ಟು ಮತ್ತೇನೋ ಟ್ರೈ ಮಾಡ್ತಾರೆ. ನೀವು ರೊಕ್ಕ ಕೊಡ್ಬೇಡ್ರಿ ಅವಂಗೆ. ಅವ್ನು ಫಸ್ಟ್ ಬಂದಾಗ ದುಡ್ಡು ಕೊಡ್ಬೇಡ್ರಿ ಅವಂಗೆ. ಹೇಳೋ ಹಿಂಗಾಗೈತಿ ಇದು ಸರಿ ಆಗ್ಬಿಡ್ತಾಳೆ. ಅವ್ನು ನಿಮಗೆ ಹೇಳ್ತಿರ್ತಾನೆ ಐಡಿಯಾ. ಅದಕ್ಕೊಂದು ಫಾಲೋ ಇಟ್ಬಿಡ್ಬೇಕು ಅಷ್ಟೇ. ಆ ಸ್ಪಿರಿಟ್ ಅಂತಾರೆ, ಸ್ಫೂರ್ತಿ ಅಂತ. ಆ ಸ್ಫೂರ್ತಿಯಿಂದ ನಾವೆಲ್ಲರೂ ಹುಡ್ಕೊಂಡು ಯಾರ್ಯಾರು ನಿಮ್ಮ ಆತ್ಮೀಯತೆ ನಿಮ್ಮ ಪೇಟೆಂಟ್ ಇರ್ತಾರೆ ಅವ್ರಿಗೆ ಡೈರೆಕ್ಷನ್ ಮಾಡಿರಿ. ಒಳ್ಳೆ ಹಾದಿ ಒಳಗೆ ಹೋಗಲಿ. ಎಲ್ಲ ಸರ್ವೇ ಜನ ಸುಖಿನೂ ಬಹುದು. ಯಾರು ಇವತ್ತು ಒಂದು ಊಟ ಇಲ್ಲದ ಸಾಯ್ಬಾರ್ದು, ಸುಖವಾಗಿರ್ತದೆ. 2 ಊಟ ಬಟ್ಟೆ ಆರಾಮಿದ್ರೆ ಸಾಕು.
ಏನೋ ನಿಮಗೆ ನಮ್ಮ ಕಡೆ ಹೆಲ್ಪ್ ಬೇಕಂತ ಬರ್ತಾರೆ, ನಮ್ಮ ಕಡೆಯಿಂದ ಆಗಲಿಲ್ಲ ಅಂದ್ರೆ ನಾವು ಅಲ್ಲಿ ಅವ್ರಿಗೆ ಮತ್ತೊಬ್ರು ನಾವು ಫೋನ್ ಮಾಡಿ ಹೇಳೋದ್ರಿಂದ ಅವ್ರ ಕೆಲಸ ಆಗ್ತಿರ್ತದೆ. ಅಷ್ಟಾರೆ ಮಾಡಾಕ್ತೀವಿ ನಾವು. ನಮ್ಮ ಹತ್ರ ದುಡ್ಡು ಇರಲಿಲ್ಲ, ತನು ಮನ ಧನ ಮೂರೂ ಇರ್ಬೇಕು. ಒಮ್ಮೆ ಏನಾಗತ್ತೆ ನಮ್ಮ ಕಡೆಯಿಂದ ರೊಕ್ಕ ಇರಂಗಿಲ್ಲ, ನಾವು ಸಹಾಯಕ್ಕೆ ಬಂದಿರ್ತಾನೆ, ನಿನಗೇನು ಆಗ್ಬೇಕೈತಿ ಅಲ್ಲಿಯೋ ನನ್ನ ಹೆಸರು ಹೇಳ ನಮ್ಮ ಗಿಡ ಅಂದರೆ ನಿಮ್ಮ ಹೆಸರಲ್ಲಿ ಎಕ್ಸ್ಪ್ರೆಷನ್ ಮಾಡೋದ್ರಿಂದ ಅವಾಗ ನಿಮಗೆ ಪೇಟೆಂಟ್ ಇರ್ತದೆ, ಆ ಕೆಲಸ ಆಗ್ತಿರ್ತದೆ. ನೀವು ದುಡ್ಡು ಕೊಡ್ಬೇಕಾಗಿಲ್ಲ, ನಾವೇನು ತಿಳ್ಕೊಂಡಿರ್ತಾನೆ ರೊಕ್ಕ ತೊಗೊಂಡು ಹೋದ್ರೆ ಅದು ಕೆಲಸ ಆಗ್ತದೆ ಅಂತ ನಾವು ತಿಳ್ಕೊಂಡಿರ್ತಾನೆ. ಅದಕ್ಕೆ ಏನೈತಿ ಗೆಳೆಯರ ಅನ್ನೋದೊಂದು ಭಾಳ ಇಂಪಾರ್ಟೆಂಟ್. ಅದು ಜೀವನದೊಳಗೆ ಯಾವಾಗಲೂ ಯಾರಿಗೆ ಯಾವುದೇ ರೀತಿಯಿಂದ ಯಾರಿಗೂ ಮನಸ್ಸಿಗೆ ನೋವು ಆಗಲ್ದಂಗೆ ಅದನ್ನು ಮೇಂಟೈನ್ ಮಾಡ್ಕೊಟ್ಟು ನಾವು ಜೀವನದಾಗ ಹೋದಿವಿ ಅಂದರೆ ಎಂದಿಗೂ ನಮಗೆ ಸೋಲು ಇರೋಂಗಿಲ್ಲ, ಎಂದಿಗೂ ನಮಗೆ ದುಃಖ ಬರೋದಿಲ್ಲ. ಅದನ್ನೇನೈತಿ ಇವತ್ತಿನ ದಿವಸ ನಾ ಹೇಳಕ್ಕೆ ವ್ಯಕ್ತಪಡಿಸ್ತೀನಿ. ಎಲ್ಲರೂ ಇಲ್ಲಿ ತಿಳುವಳಿಕೆ ಇದ್ದವ್ರು ಇದೀವಿ. ನಿಮ್ಮ ಮುಂದಿನ ದಿನಮಾನದಾಗಾದರೂ ಸೇಕ ಯಾರೋ ನಮ್ಮ ಪರಿಚಯದವ್ರು ಯಾರೋ ಬಂದು ನಮಗೆ ಏನೋ ಒಂದು ಸಣ್ಣ ಸಹಾಯ ಬೇಕಾಗಿತ್ತಂದ್ರು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆದ ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡಿ ಆ ಕ್ಷಣ ರೀ. ಇವತ್ತು ಮನುಷ್ಯ ಆತ್ಮಹತ್ಯೆ ಮಾಡ್ಕೊತ ಒಂದು ಫ್ರ್ಯಾಕ್ಷನ್ನೇ ಸೆಕೆಂಡ್ ಅವನ ಸಾವನ್ನು ನಾವು ಉಳಿಸ್ಬೋದು. ಲಾಸ್ಟ್ ಒಂದು ಚಾನ್ಸ್ ಹಚ್ಚೋನ್ ತಡಿ ಏನಂತ ನೋಡು ಎಲ್ಲಿ ಏನ ಅಂದ್ರೆ ಅವನ ಮಾತಿನ ಮರ್ಮದೊಳಗೆ ನಮ್ಗೆ ಅರ್ಥ ಆಗ್ತದೆ, ತೊಂದರೆ ಇರ್ತದೆ ಏನಾದ್ರು ಬೆಳಗಾತ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಿರ್ತದೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಹಂಗೆ ಮನುಷ್ಯ ತಾಪತ್ರೆ ಬಂದೊಳಗೆ ಆತ್ಮಹತ್ಯೆ ಅನ್ನೋದು ಒಂದು ಪರಿಹಾರ ಅಲ್ಲ, ಸತ್ತು ಹೋಗಿಬಿಡ್ತೀವಿ ನಾವು. ಸಮಸ್ಯೆಗಳು ಬರ್ತಿರ್ತಾವೆ, ಹೊಕ್ಕಿರ್ತಾವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಇರೋದ ಜೀವನದಾಗ. ಕಳ್ಕೊಂಡಿರ್ತೀವಿ ಒಂದು ಪಡ್ಕೊಂಡಿರ್ತೀವಿ. ಕಳ್ಕೊಂಡಾಗ ದುಃಖ ಹಂಚ್ಕೊಳ್ಳೋದು, ಪಡ್ಕೊಂಡಾಗ ಆ ಖುಷಿ ಪಡೋದು. ಇಷ್ಟು ಹೇಳ್ತಾ ನನ್ನ ಎರಡು ಮಾತು ಇವತ್ತಿಗೆ ವಿರಾಮ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆ ಶುಭ ಕೋರ್ತೀನಿ. ಧನ್ಯವಾದ. ಹೇಳಿ ಯಾರು ಎಲ್ಲರೂ ಕೂಡಿ ಸ್ನೇಹಿತರ ದಿನಾಚರಣೆ ನಾವು ಆಚರಿಸಕತ್ತೀವಿ. ಸ್ನೇಹಿತರಂದ್ರೆ ಹೆಂಗಿರ್ಬೇಕು ಅನ್ನೋದು ಒಂದು ಪುರಾಣದ ಕಥೆ ಹೇಳ್ತೀನಿ ನಿಮ್ಗೆ. ಕೃಷ್ಣ ಮತ್ತು ಕುಚಲ ಅವರಿಬ್ಬರು ಕೂಡಿ ಒಂದೇ ಆಶ್ರಮದಾಗ ಬೆಳೆದಿರ್ತಾರೆ. ವಿದ್ಯಾ ಬುದ್ಧಿ ಅಂದರೆ ಶಾಲಿ ಕಲಿಯೋತ್ ಮುಂದೆ ಅವಾಗೆಲ್ಲ ಆಶ್ರಮಗಳಿದ್ವು. ಆಮೇಲೆ ಕೃಷ್ಣ ಏನೈತ್ಲ ತನ್ನ ಎಫಿಷಿಯನ್ಸಿಲಿಂದ ಅವ್ನು ಮುಂದೆ ಬರ್ತಾನೆ. ಕುಚಲ ಅವನ ಊರಿಗೆ ಅವ್ನು ಹೋಗ್ತಾನೆ. ಒಂದ್ಸಲ ಭಾರಿ ಕೆಟ್ಟ ಬಡ್ತಾನ ಅವ್ರಿಗೆ, ಯಾರಿಗೆ ಕುಚಲಗೆ. ಮನೆ ಒಳಗೆ ಏನೂ ಇರಂಗಿಲ್ಲ, ಮಕ್ಕಳಿಗೆ ತಿನ್ನಾಕ ಆಹಾರ ಇರಂಗಿಲ್ಲ, ಏನೂ ಇರಂಗಿಲ್ಲ. ಒಂದು ಸಾರಿ ಕುಚಲನ ಏನಂತಾಳೆ, ನಿನ್ನ ಗೆಳೆಯ ಅದಾನಲ್ಲಿ ದೊಡ್ಡ ಮಹಾರಾಜ ಆಗ್ಯಾನ, ಅರಮನೆ ಐತಿ, ಹೋಗಿ ಅವ್ರಿಗೆ ಭೇಟಿ ಹಾಕಿ ಆಸೆ ನಮ್ಮ ಕಷ್ಟ ಸುಖ ಏನಾರ ಹೇಳಿ ಬರ್ಬೋದು ಕಳಿಸ್ತಾನೆ. ಹೋಗ್ತಾನೆ. ಆ ದೊಡ್ಡ ಕೃಷ್ಣ ಪರಮಾತ್ಮ ಅಂದ್ರೆ ಅವ್ನು ದೊಡ್ಡ ಅರಮನೆ ಅದು. ಅರಮನೆ ಒಳಗೆ ಯಜಮಾನ್ ನಾವು ಬಿಡಂಗಿಲ್ಲ ದ್ವಾರಪಾಲಕ ಯಾರನ್ನ, ಯಾಕಂದ್ರೆ ನೀವೆಲ್ಲ ಒಂದು ಸರಿಯಾಗಿ ಬಡ್ತಾನೆ ಇರ್ತಲ್ಲ ಅವ್ನು. ಹೋದ್ಗಳೇ ಅಲ್ಲಿ ದ್ವಾರಪಾಲಕ ಏನಂತಾನೆ, ಇಲ್ಲ ನೀ ಯಾರ ಏನಂತೀನಿ, ಇಲ್ಲ ನಾನು ನಿಮ್ಮ ಕೃಷ್ಣನ ಫ್ರೆಂಡ್ ಅನ್ನ ಅಂತ ಹೇಳಿದ್ಗಳೇ ಬಿಡಂಗಿಲ್ಲ. ಹೇಳೋ ಮೊದಲೇ ಕೃಷ್ಣ ದೊಡ್ಡದೊಂದು ಸಿಂಹಾಸನ ಮ್ಯಾಗ ಕುಂಟಿರ್ತಾನೆ. ಅಂದ್ರೆ ನನಗೆ ಇಲ್ಲ ನಿಮ್ಗೆ ಕೇಳ್ಕೊತ ಯಾರೋ ಕುಚಲ ಅಂತ ಬಂದಾನ ಅನ್ನೋದ್ಲೆ ಓಡ್ಕೋತ ಬರ್ತಾನ ನಾವು. ನನಗೆ ಗೆಳೆಯ ಬಂದ ನೀವು ಒಳಗೆ ಬಿಟ್ಟಿಲ್ಲ ಯಾಕಂತ ಹೇಳಿ ಅವಾಗ ಕುಚಲನ ಒಳಗೆ ಕರ್ಕೊಂಡು ಹೋಗಿ ಎಲ್ಲಿದ್ದಿ ಏನು ಎಲ್ಲ ವಿಚಾರಣೆ ಮಾಡಿ ಅವನ ಕಾಲ ಬರಗಾಲಿನ ಹೋಗಿರ್ತಾನೆ. ಆ ಪಾದ ನೀರಾಗ ಹಾಕಿ ತೊಳಿತಾನೆ. ದೊಡ್ಡ ಮಹಾರಾಜು ಪರಮಾತ್ಮ ಆ ಪಾದ ತೊಳೆದ ಕ್ಯಾಶ್ ಅವ್ರಿಗೆಲ್ಲ ಕುಶಲೋಪಚಾರಿ ಎಲ್ಲ ವಿಚಾರ ಮಾಡ್ತಾನೆ. ಮತ್ತು ನನಗಾಗಿ ನೀ ಏನು ತೊಗೊಂಬಂದಿಪ್ಪ, ನಿಮ್ಮ ಮನ್ಯಾಗ ನಿಮ್ಮ ಹೆಣ್ಮಕ್ಳು ಏನು ಪಟ್ಟು ಕಳ್ಸ್ಯಾರ ಅಂತ ಹೇಳಿದ್ರು ಅವ್ನು ಗಂಟು ಇರ್ತದ ಅವ್ನು. ಅದು ಸರಿಗೆ ಗಂಟು. ಆ ಗಂಟಿನಾಗ ಏನು ತಂದಿ ತಾಯಿಲ್ಲ ಅಂತ ಅವಲಕ್ಕಿ ಇರ್ತಾವೆ. ಮತ್ತು ಯಾರು ಅವಲಕ್ಕಿ ಕೇಳಿದ್ರೆ ತಿನ್ನಾಕ ಒಳ್ಳೆ ಅನ್ಬೇಡ ಅಂತಾರೆ. ಅಂದ್ರೆ ಕಾರ್ ಮೀದು ಒಂದು ಸ್ನೇಹ ಬಾಂಧವ್ಯ ಇರ್ತದೆ. ಆ ಅವಲಕ್ಕಿ ತಿಂದ ಕೃಷ್ಣ ಅಮೃತ ಅನಿಸ್ತದ ಅವ್ನು. ಅಮೃತ ತಿಂದಂಗೆ ಆಗ್ಬೇಕು. ಅವಾಗೆಲ್ಲ ವಿಚಾರ ಯೋಗಕ್ಷೇಮ ವಿಚಾರ ಮಾಡ್ತಾನೆ, ಹಿಂಗೆಲ್ಲ ಹೇಳ್ತಾನೆ. ಆದರೂ ಕುಚಲ ನಿನಗೆ ಬಂದ ಉದ್ದೇಶ ಏನು, ನಿನಗೆ ಎದಕ್ಕೆ ಬೆಟ್ಟಿಗೆ ಬಂದಿ ಅನ್ನೋದು ಒಟ್ಟ ಬಾಯಿಲ್ಲ. ಆದ್ರೆ ಕೃಷ್ಣ ಪರಮಾತ್ಮ ತ್ರಿಕಾಲ ಜ್ಞಾನಿ. ಅವನ ಪರಿಸ್ಥಿತಿ ಏನಿರುತ್ತೆ ಅಲ್ಲೆಲ್ಲ ನೋಡ್ಕೋತಾನೆ. ನೋಡ್ಕೊಂಡು ಅವ್ನು ಬೆಳ್ಕೊಡ್ತಾನೆ ತೋನಿ ಅಂತ ಹೇಳಿ. ಹೋಗ ಅಲ್ಲೇ ಮನೆ ನೋಡ್ಕೊಡೋದೆಲ್ಲ ದೊಡ್ಡ ಅರಮನೆ. ಅವ್ನ ಇಂಟಿಗೆಲ್ಲ ಬಂಗಾರ ಅರಿವಿ ಮಕ್ಕಳೆಲ್ಲ ಇವು ಮನೆಗೆ ಎಂಟ್ರ ಆದ್ಮೇಲೆ ಅಂದ್ರೆ ಆ ಶಕ್ತಿ ಪರಮಾತ್ಮನ ಶಕ್ತಿ. ಅಂದ್ರೆ ಹೇಳ್ಕೊಡ್ಬೇಡ್ರಿ. ನಮ್ಮ ಗೆಳೆಯ ಹೆಲಿಕಾಪ್ಟರ್ ತಂದಾನಂದ್ರೆ ನಮ್ಮ ದೋಸ್ತ ಅವ ಅಲ್ಲಿ ಕೈ ಮಾಡ್ತಾನಲ್ಲ ಅವ್ನು ಖುಷಿ ಪಡ್ರಿ. ಯಾವುದೇ ಗೆಳೆಯ ಇರಲಿ, ಏನೋ ಒಂದು ಕೆಲಸ ಮಾಡ್ತಿರ್ಲಿ, ಏನೋ ಒಂದು ಐಡಿಯಾ ಅವ್ನಿಗೆ ಹೇಳ್ತಿರ್ಲಿ, ಲಿಫ್ಟ್ ಮಾಡೋಕ್ಕಿರಲಿ, ಇದೇನಿಲ್ಲ ಗೆಳತನದ ಒಂದು ಭಾವ ಇದು. ಮತ್ತು ಯಾರು ನಿಮಗೆ ಸಹಾಯ ಮಾಡಿರ್ತಾರೆ ಅವ್ರನ್ನ ಮರಿಬೇಡ್ರಿ. ಯಾಕಂದ್ರೆ ಆ ಟೈಮು ಆ ಗಳಿಗೆ ಅವ ಒಂದು ಸ್ವಲ್ಪ ಲಿಫ್ಟ್ ಮಾಡೋದ್ರಲ್ಲಿಂದ ನಿಮ್ಮ ಜೀವನ ಸಾಗಿರ್ತದೆ ಮುಂದೆ. ಅದಕ್ಕೇನಿಲ್ಲ, ಈಗ ಆಗಲೇ ಹೇಳಿದ್ರು ನಮ್ಮ ಕಲ್ಯಾಣಿಯವ್ರ ಮನೆ ಫಿಕ್ಸ್ ಮಾಡಿರ್ತೀವಿ. ಈಗ ನೀವು ಒಬ್ಬರು ಲೇಟ್ ಮಾಡೋದ್ರಿಂದ ಉಳಿದವರಿಗೆ ಏನಾಗಿ ಬರ್ತೈತಿ, ಮಾನಸಿಕ ಆಕತಿ. ನೆಕ್ಸ್ಟ್ ಟೈಮ್ ಬರಾಕ ವಿಚಾರ ಮಾಡ್ತಾರೆ. ನಮ್ದು ಪುನೀತ್ ಫೌಂಡೇಶನ್ ಹೆಂಗೈತಲ್ಲ,
ನಾ ಸ್ಟಾರ್ಟಿಂಗ್ ಒಂದೆರಡು ಏನೋ ಕೆಲಸ ಮಾಡೀನಿ, ಅದಕ್ಕೆ ಶೆಟ್ಟಿ ಅವ್ರು ಏನಂದ್ರೆ ಹಿಂಗೆ ಮಾಡಿದ್ರೆ ಇದು ಆಗಂಗಿಲ್ಲ ರೀ, ಒಂದು ನಾವು ಫೌಂಡೇಶನ್ ಮಾಡ್ಕೊಂಡು ಅದರಿಂದನೇ ಕೆಲಸ ಮಾಡ್ಕೊಂಡು ಅಂತ. ನಮ್ಮ ಫೌಂಡೇಶನ್ ಒಳಗೆ ಜಾತಿ ಭೇದ ಇಲ್ಲ, ಎಲ್ಲ ಜನರು ಅದ. ನನ್ನ ಕಾಂಟ್ಯಾಕ್ಟ್ ಒಳಗೆ ಮಿನಿಮಮ್ 1800 ಮಂದಿ ಅದ ನನ್ನ ಕಾಂಟ್ಯಾಕ್ಟ್ ಒಳಗೆ, ನನ್ನ ಫೇಸ್ಬುಕ್ ಒಳಗೆ. ದಿನ ಟಚ್ನಾಗ ಇರತ್ತೀನಿ. ಪ್ರತಿಯೊಂದು ಹಂಗೆ ಮಾಡೋದ್ರೆ ಹಿಂಗೆ ಮಾಡೋದ್ರೆ ಅಂತ ಹೇಳ್ತಾರೆ, ಬಟ್ ಯಾರೂ ಮುಂದೆ ಬರೋಂಗಿಲ್ಲ. ಅವ್ರು ಹೇಳಿದಂಗೆ ನಾವು ಮಾಡೋಕ್ಕಾಗಂಗಿಲ್ಲ. ಇರಲಿ, ಅದು ಹಿಂದಗಡೆ ಮಾತಾಡೋನು. ಇವತ್ತು ಸ್ನೇಹಿತ ದಿನಾಚರಣೆ ಐತಿ, ಅದಕ್ಕೆ ಅಲ್ಲಿ ಬಾಂಡ್ ತಂದೀವಿ. ಪ್ರತಿಯೊಬ್ಬರು ಅಲ್ಲೇ ಒಬ್ಬೊಬ್ಬರು ಕಟ್ಕೊಂಡು ಸ್ನೇಹಿತ ದಿನಾಚರಣೆ ಹೀಗಾಗಿ ಆಯಾ ಕೈ ಫೋನ್ ಇಡೋದಾಗ ಓಕೆ ಜಲ್ಲಿಯ ಹೇಳ್ರಿ ಸರ್ ಕೊಡ್ರಿ ಇಲ್ಲ ಆಗಿ ಬಿಡ್ತೈತಿ. ನಮ್ಮ ಮನಸ್ಸೊಳಗೆ ನಾವು ಇವತ್ತು ಒಳ್ಳೆ ಕೆಲಸ ಮಾಡೀನಿ ಅನ್ನೋದು ಒಂದು ಖುಷಿ ಇರ್ತೈತಿ. ಪ್ರತಿಯೊಬ್ಬ ಮನುಷ್ಯಾಗೂ 100% ಯಾರೂ ಇಲ್ಲ, 1% ನಾವು ತಪ್ಪು ಮಾಡಿರ್ತಾನ. ಆ ತಪ್ಪನ್ನು ನಾವು ಸಮಾಜ ಸೇವೆ ಮಾಡೋದ್ರಿಂದ ಚಲೋ ಆಕತ್ತಂತೇಳಿ ನನ್ನ ಭಾವನೆ. ಈಗ ಮೊದಲಿನ ಮಂದಿ ಏನಾರ ತಪ್ಪು ಮಾಡಿದ್ರೆ ಕಾಶಿ ಯಾತ್ರಕ್ಕೆ ಹೋಗಿದ್ರು, ಹೋಗ್ಬಿಡ್ತಿದ್ರು ಅವ್ರು ದೇವ್ರು ಅಂತೇಳಿ. ನಮಗೆ ಹಂಗೆಲ್ಲ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಬಿಟ್ಬಿಟ್ಟು ಮೊದಲಿನ ಮಂದಿನ ಬೇರೆ ಇದ್ರು, ನಾವು ಈ ಕಡೆ ಎಲ್ಲ ಇದ್ವಿ. ಏನೋ ಒಂದು ನಮ್ಮ ಕಡೆನೂ ತಪ್ಪಾಗಿರ್ತಾವೆ. ಆ ತಪ್ಪು ಮುಚ್ಕೊಳಕ ಈ ಒಂದು ಸಮಾಜ ಸೇವೆ ಮಾಡಿದ್ರೆ ಏನೋ ಒಳ್ಳೇದಾಕತ್ತ ಅಂತೇಳಿ ನನ್ನ ಭಾವನೆ. ಅದಕ್ಕೆ ಮನಸಾರೆ ಸಮಾಜ ಸೇವೆ ಮಾಡೋನು. ನಾವಂತೂ ಯಾವುದೋ ಕಾರ್ಯಕ್ರಮ ಏನೋ ಮಾಡ್ಬೇಕಂದ್ರೆ ಪೂರ ಮನುಷ್ಯನ ಮ್ಯಾಗ ತೊಗೊಂಡಾಗ ತಮಗೆಲ್ಲರಿಗೂ ಹೇಳಿರ್ತೀನಿ, ಹೇಳೇ ಮಾಡ್ತೀನಿ. ಮತ್ತು ಇನ್ನೂ ತನ ನೀವು ಯಾರು ಬೇಕಾದನ್ನು ಕೇಳ್ರಿ, ನಾವೇನು ಅನ್ನೆಸೆಸರಿ ಯಾರ ಕಡೆನೂ ದುಡ್ಡು ತೊಗೊಂಡಿಲ್ಲ, ಏನೂ ಇಲ್ಲ. ಪ್ರತಿಯೊಬ್ಬರು ನೀವು ನನ್ನ ಲೆಕ್ಕ ಕೇಳ್ಬೋದು, ಪ್ರತಿಯೊಂದಕ್ಕೂ ಲೆಕ್ಕ ಐತಿ. ಏನು ಮಾಡಿದ್ರಿ ವಕೀಲರ ಅಂತ ಹೇಳಿದ್ರು, ಲೆಕ್ಕ ಐತಿ, ಲೆಕ್ಕ ಕೊಡಾಕ್ತಾ ಇದ್ವಿ. ಮತ್ತು ಈಗ ನಾನು 3 ವರ್ಷ ಮ್ಯಾಗ ಆತು ಈಗ ಅಧ್ಯಕ್ಷ ಸ್ಥಾನದಾಗಿದ್ದೆ. ನಾನು ಬಿಟ್ಟು ನೀವು ಯಾರು ಅಧ್ಯಕ್ಷ ಹಾಕಿನಂದ್ರು ನಾನು ನಡೀತೈತಿ. ನಾ ಓಡಾಡಿ ಕೆಲಸ ಮಾಡ್ತೀನಿ. ನಾ ಅಧ್ಯಕ್ಷ ಆಗಿ ಓಡಾಡಿ ಕೆಲಸ ಮಾಡೋಕೆ ಆಗುವಂತಾಗೈತಿ. ನಾ ಓಡಾಡಿ ಕೆಲಸ ಮಾಡ್ತೀನಿ. ತಾವು ಯಾರು ಅಧ್ಯಕ್ಷ ಆಗಾರಿದ್ರೆ ಎಲ್ಲರೂ ಸಹಮತದಿಂದ ಒಬ್ಬರು ಅಧ್ಯಕ್ಷನ ಮಾಡೋನು. ನನಗೆ ಓಡಾಡಿ ಕೆಲಸ ಮಾಡೋಕ್ಕಾಗತ್ತೆ. ಇವತ್ತು ನೋಡ್ರಿ ನಮ್ಮ ಮಂಜು ಅವರು ಸೆಕ್ರೆಟ್ರಿ, ಅವ್ರು ಫೋನ್ ಮಾಡಕ್ಕೆ ಏನಿ ನನಗೆ ಯಾರು ಹಂಗೆ ಅನ್ನಕತ್ತದ, ಪ್ರಯತ್ನ ಮಾಡ್ರಿ ಅಂತೇಳಿ ಅವ್ರ ಕಡೆಯಿಂದ ಹಚ್ಚಿವಿ. ಹಂಗೆ ತಾವು ಯಾರು ಹಾಕಿದ್ರು ಮಾಡೋನು. ನಾವು ಅವ್ರ ಬ್ಯಾಂಡ್ ಅಂದಿರ್ತೀವಿ, ನಾವು ಎಲ್ಲ ಕೆಲಸ ಮಾಡೋಕೆ ರೆಡಿ ಇದ್ದೀವಿ. ದಯವಿಟ್ಟು ಯಾರು ಏನೂ ತಿಳ್ಕೊಬೇಡ್ರಿ. ಏನೋ ಕಾರ್ಯಕ್ರಮ ತಮ್ಮಲ್ಲಿ ಸಮಾಜ ಸೇವೆ ಇದ್ರೆ ಹೇಳ್ರಿ, ಮುಜುಗರ ಮಾಡಬೇಡ್ರಿ, ಮಾಡ್ಕೋಬೇಡ್ರಿ. ನಾವು ಹೇಳಿದ್ರೆ ಕೇಳ್ತಾರೋ ಇಲ್ಲ ಅಂಥೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ಏನೇನೋ ತಲೆಯಾಗಿರ್ತಾವೋ. ಅವ್ನು ಒಳ್ಳೆ ಕೆಲಸ ಮಾಡೋದು ಏನೇ ಇದ್ರು ಹೇಳ್ರಿ, ಕೆಲಸ ಮಾಡೋನು. ಹೇಳಿದಂಗೆ ಪ್ರತಿ 15 ದಿವಸಕ್ಕೊಮ್ಮೆ ಆಗಲಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಕೊಡೋನು. ಇದನ್ನ ಮಾತಾಡ್ಬೇಕಂತಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಎಷ್ಟೋ ಶ್ರೀಮಂತದಾನಂದ್ರು ನಮಗೂ ಕಷ್ಟ ಸುಖ ಇರ್ತಾವೆ. ಈಗ ಯಾರ್ಯಾರಿಗೂ ಒಬ್ಬೊಬ್ರಿಗೆ ಮೆಡಿಕಲ್ ಫೀಲ್ಡ್ನಾಗ ಗೊತ್ತಿರ್ತೈತಿ, ಒಬ್ಬೊಬ್ರಿಗೆ ಲಾ ಫೀಲ್ಡ್ನಾಗ ಗೊತ್ತಿರ್ತೈತಿ, ಒಬ್ಬೊಬ್ರು ಸಮಾಜ ಸೇವೆ ಮಾಡ್ತಿರ್ತಾರ. ಎಲ್ಲದ್ರೊಳಗೂ ಈಗ ಅಜೀಮ್ ಅವ್ರಿಗೆ ಹೇಳಿದ್ರೆ ನಾ ಎಲ್ಲಕ್ಕೂ ರೈಟ್ ಅಂತ. ಅಜೀಮ್ 6 ತಾಸು ರಾತ್ರಿ ಕರೀರಿ ನೀವು, ರೈಟ್ ನಾ ಬರತೀನಿ ಅಂತೇಳಿ. ಹಂಗೆ ಒಂದು ನಮ್ಮಲ್ಲಿ ಒಂದು ಇದನ್ನ ಇಟ್ಕೋರಿ. ಎಲ್ಲರಿಗೂ ಒಂದು ಕಲೆ ಇರ್ತೈತಿ. ಯಾವುದೋ ಮನುಷ್ಯ ನೋಡ್ರಿ ಹುಟ್ಟ ಕಲ್ಕೊಂಡ್ ಬಂದಿರಂಗಿಲ್ಲ. ಎಲ್ಲ ಮನುಷ್ಯಾಗ ಒಂದು ಕಲೆ ಇರ್ತೈತಿ. ಆ ಕಲೆ ಪ್ರದರ್ಶನ ಮಾಡಕ್ಕೆ ಒಂದು ಟೈಮ್. ತಮ್ಮಲ್ಲಿ ಏನು ಸಪೋರ್ಟ್ ಅದಾವು ನಮಗೂ ಹೇಳಿದ್ರೆ ನಾವು ನಿಮ್ಮನ್ನ ಬ್ಯಾನ್ ಹತ್ತೀವಿ, ನೀವು ನಮ್ಮನ್ನ ಬ್ಯಾನ್ ಹತ್ತೀರಿ. ಇದನ್ನು ಮಾತಾಡೋದು ಹೋಗೋದಲ್ಲ. ನಾನಂತೂ ಪ್ರತಿಯೊಂದು ಕಾರ್ಯಕ್ರಮ ಏನು ಮಾತಾಡಿರ್ತೀನಿ ಅದನ್ನು ಮಾಡತ್ತೀನಿ. ತಮ್ಮೆಲ್ಲ ಸಪೋರ್ಟ್ ಅದಾವು. ನೀವು ಹಂಗೆ ಏನಾರ ಹೊಸದಿದ್ರೆ ಹೇಳ್ರಿ, ಮಾಡೋನು. ಇಷ್ಟು ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಇವತ್ತಿನ ಫ್ರೆಂಡ್ಶಿಪ್ ಡೇಗೆ ತಾವೆಲ್ಲ ಕರೆದುಕೊಳ್ಳೋಣ ಬಂದು ನಮಗೆ ಈ ಒಂದು ಫ್ರೆಂಡ್ಶಿಪ್ ಡೇ ಮಾಡಿಕೊಟ್ರಿ. ನಮ್ಮೆಲ್ಲರ ಗೆಳೆಯರಿಗೆ ಇವತ್ತಿನ ಫ್ರೆಂಡ್ಶಿಪ್ ಡೇ ದಿವಸದ ಧನ್ಯವಾದಗಳು. ಅಂತಂದ್ರೆ ನಾವು ತಮ್ಮ ಸಹಾಯ ಆದಷ್ಟು ತಮ್ಮ ಕೈಲಿ ಆದಷ್ಟು ಸಹಾಯ ಎಲ್ಲರೂ ಮಾಡ್ತಿರ್ತೀವಿ. ಆದರೆ ಎಲ್ಲರೂ ಕೂಡಿ ಮಾಡೋದ್ರಿಂದ ಸ್ವಲ್ಪ ಭಾಳ ಆಗ್ತದೆ. ಇದೇ ಒಂದು ಸ್ನೇಹ ಅಂತ ಇದೆ. ನಾವು ನಮ್ಮ ಕೈಲಿ ಆದಷ್ಟು ಎಲ್ಲರೂ ಮಾಡ್ತಿರ್ತೀವಿ ನೋಡಿ. ಅದಕ್ಕೆ ಏನಂತ ಒಗ್ಗಟ್ಟೆ ಬಲ ಅಂತ. ಇದು ಒಂದು ಭಾಳ ಐತಿ, ಇದನ್ನು ಬಗ್ಸಾಕ ಭಾಳ ಆಸನ ಐತಿ. ಆದರೆ ಇದೇ 5 ಬಳ ಕುಡಿ ಇಷ್ಟ ಮಾಡಿ ಬಗ್ಸೋದು ಭಾಳ ಆಗ್ತೈತಿ.
ಅದಕ್ಕೆ ನಾವೆಲ್ಲರೂ ಕೂಡಿ ಒಂದಾಗಿರೋಣ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ. ಗುರುಗಳು ಹೇಳಿದ ಏನಂತೇಳಿ ಕೆಲವೊಂದಿಷ್ಟು ರಾಜಕೀಯ ತಮ್ಮ ಸ್ವಲಾಭದ ಸಲುವಾಗಿ ನಮಗೆ ಹೊಡೆಯುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ನಾವು ಗಮನ ಕೊಡಬಾರ್ದು. ಕೊಟ್ಟಿಪ್ಪ ಅಂತಾರೆ ಮುಗಿತ. ನಾ ಕೆಟ್ಟಂದ್ರೆ ನನ್ನ ಓನ್ ಕೆಟ್ಟಂಗೆ, ನನ್ನ ಮನೆ ಕೆಟ್ಟಂಗೆ, ನನ್ನ ಊರು ಕೆಟ್ಟಂಗೆ. ಊರು ಕೆಟ್ಟೈತೆ ಅಂತ ಅದಕ್ಕೆ ಕಾರಣ ನಾನು ಏನ್ರಿ ಊರ ಓಣಿ ಕೆಟ್ಟೈತೆ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿರೋಣ. ನಾವು ಏನಾದ್ರು ಹೋರಾಡಬೇಕಪ್ಪ ಅಂತಂದ್ರೆ ಅನ್ಯಾಯದ ವಿರುದ್ಧ ಹೋರಾಡೋಣ. ಅನ್ಯಾಯದ ವಿರುದ್ಧ ಹೋರಾಡೋಣ ಬೇಕಾದಿಲ್ಲ ಅದು. ಅದಕ್ಕೆ ಯಾರು ಅಂತ ನೋಡ್ರಿ, ಎಲ್ಲಾರು ನಾ ಮುಸ್ಲಿಂ ಆಗಿರ್ಬೋದು, ಇವ್ರು ಹಿಂದೂ ಆಗಿರ್ಬೋದು, ಆಗ ನಮ್ಮ ಮೈಯಲ್ಲಿ ಎರಿತಕ್ಕಂಥ ರಕ್ತ ಹೇಳ್ರಿ ಕೆಂಪದ. ಅಲ್ಲೇನು ನಾವು ಒಂದು ಎಲ್ಲಿ ನಮ್ಗೆ ರಕ್ತ ಹರಿದು ನೋಡಿದ್ವಿ ಅಂತಂದ್ರೆ ಅವ್ರು ಬೇರೆ ಕಲರ್ ನಮ್ಮ ಬೇರೆ ಕಲರ್ ಬರೋದಿಲ್ಲ. ನಾವೆಲ್ಲರೂ ಈ ನಮ್ಮ ಹಿಂದಿನ ಪೂರ್ವಜರ ಕಾಲದಾಗಿಂದ ನಾವು ಹಿಂಗೆ ಬಂದಿದ್ವಿ ಬೆಳ್ಕೊಂತ. ಆದ್ರೆ ಅಲ್ಲಿ ಭೇದ ಭಾವ ಇದ್ದಿಲ್ಲ, ಮಾನವೀಯತೆ ಇತ್ತು. ಅದೇ ಸಿಸ್ಟಮ್ನಾಗ ನಾವೆಲ್ಲರೂ ಕೂಡ ಇದು ಒಂದು ಒಳ್ಳೆಯ ಸ್ನೇಹದ ಬಾಂಧವ್ಯನ ಕಟ್ಟೋಣ. ಈ ಕಟ್ಟಂತ ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ನೇಹ ಸ್ನೇಹ ಅಂತಂದ್ರೆ ಸಿರಿವಂತಿಕೆಯ ಸಂಕೇತ. ಯಾರಿಗೆ ಸ್ನೇಹಿತ ಇರಂಗಿಲ್ಲ ಅವ ಕೊಡುಬಡವ, ಅವನಂತ ದರಿದ್ರ ಅನ್ನೋದು ಅವ ಒಬ್ಬಂಟಿಗ. ಸ್ನೇಹಿತರು ಎಷ್ಟು ಇರ್ತಾರ ಅಷ್ಟು ಶ್ರೀಮಂತ ಅವ. ಆದ್ರೆ ಈಗ ಇಲ್ಲಿ ಇದ್ದಂಥವು ಇದ್ರೊಳಗಂತಂದ್ರೆ ನಾ ಎಲ್ಲರಿಗೂ ಶ್ರೀಮಂತ. ಹೆಂಗಂತಂದ್ರೆ ನಾ ಯಾವಾಗ ಉದ್ಯೋಗಕ್ಕೆ ಸೇರ್ಕೊಂಡು ಇಲ್ಲಿ ತನಕ ಅಂತಂದ್ರೆ ಸಾವಿರಾರು ಜನ ನನ್ನ ಸ್ನೇಹಿತರು. ಈಗಲೂ ನನಗೆ ನೋಡಿದ್ಕೊಳ್ಳೆ ಭಯ ಎಷ್ಟು ಸ್ನೇಹದಿಂದ ಕರೀತಾರಪ್ಪ ಅಂತಂದ್ರೆ ನಾವು ಎಲ್ಲಾರ ಮನಸ್ಸಿನಾಗೂ ಅದಿನಲ್ಪ ಅನ್ನುವಂಥ ಒಂದು ಹೆಮ್ಮೆ ಅನಿಸ್ತೈತೆ. ಅದಕ್ಕೆ ನಾ ಏನೈತಿ ಎಲ್ಲರಿಗಿಂತ ಹೆಚ್ಚಿಗೆ ಶ್ರೀಮಂತ ಅಂತ ನಾನು ಬಡತನ, ನನ್ನ ಆರ್ಥಿಕವಾಗಿ ನಾನು ಬಡತನದಲ್ಲಿದ್ದೀನಿ ಆ ಮತ್ತೆ ಬೇರೆ. ಆದ್ರೆ ಸ್ನೇಹದಲ್ಲಿ ಅಂತಂದ್ರೆ ನನಗಿಂತ ಶ್ರೀಮಂತರು ಇಷ್ಟು ಮಂದಿ ಒಳಗೆ ಯಾರು ಇರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಆದ್ರೆ ಈ ಶ್ರೀಮಂತಿಕೆ ಹೆಂಗಪ್ಪ ಅಂತಂದ್ರೆ ಬೆಳ್ಕೊಂತ ಹೋಗ್ತೈತಿ. ಒಬ್ಬರಿಗೆ ಇನ್ನೊಬ್ಬರಿಗೆ ಪರಿಚಯ ಹಾಕೊಂತ ಐತಿ ಜನ. ಈ ಸ್ನೇಹ ಹೆಂಗಂತಂದ್ರೆ ಈ ಏನು ತರಿಕಿದ್ದಂಗೆ. ಈಗ ನಾವು ಅವ್ರಿಗೆ ಪರಿಚಯ, ಅವ್ರು ಏನು ಮಾಡ್ತಾರ, ಇನ್ನೊಬ್ಬರ ಪರಿಚಯ, ನಮ್ಮ ಶಬ್ಬೀರ್ ರೀ, ಹಿಂಗೆ ಪರಿಚಯ ಹಾಕೋತ ಏನೈತಿ ಸ್ನೇಹ ಅಂತಂದ್ರೆ. ಇದು ಸ್ನೇಹ ಅಂತ ಭಾಳದ ಮರದ ಕಡೆ ಬೆಳ್ಕೊಂತ ಹಂಗಾಗಿ ಸ್ನೇಹ ದಿನ ಅನ್ನುವಂಥದ್ದು ಏನೈತಿ ಭಾಳ ಇಂಪಾರ್ಟೆಂಟ್ ಅದು. ಅದಕ್ಕೆ ಯಾವಾಗಲೂ ಇದನ್ನ ನೆನಪಿಟ್ಕೊಂಡು ನರಿಬೇಕು. ಇನ್ನೊಂದು ಏನೈತೆ ಅಂತಂದ್ರೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಅಂತಂದ್ರೆ ನಾವು ಯಾರಲ್ಲಿಯೋ ಏನೋ ಹೇಳ್ಕೊತಿರ್ತೀವಿ, ಏನೋ ಒಂದು ಕಷ್ಟ ಬಂದಾಗ ಏನೋ ಹೇಳ್ಕೊತಿರ್ತೀವಿ. ಆವಾಗ ನಾವು ಆಲಿಸ್ಬೇಕ ಅದನ್ನೇನೈತಿ ಹಿಂದೆ ಇನ್ನೊಬ್ಬರಿಗೆ ಏನೈತಿ ನಾವು ಹೇಳ್ಬಾರ್ದು. ಅವ್ನು ಹಿಂಗೆ ಬಂದಿಲ್ಲ, ಅವ್ನು ಹಿಂಗಂದ ಅಂತಂದ್ರೆ ಅವ ಇನ್ನೊಬ್ಬ ನಮ್ಮ ಮುಂದೆ ಏನು ಕೊಟ್ಟು ಹೋಗ್ತಿರ್ತಾನಪ್ಪ ಅಂತಂದ್ರೆ ಅದನ್ನ ಇನ್ನೊಬ್ಬರ ಮುಂದೆ ಹೇಳ್ಕೊಬಾರ್ದು. ಯಾಕಂತಂದ್ರೆ ಅವ ತನ್ನ ಮಾನ ಮರ್ಯಾದೆ ಎಲ್ಲ ಏನೈತಿ ನಮ್ಮ ಕೈಯಾಗ ಕೊಟ್ಟು ಹೋಗಿರ್ತಾನ ಒಬ್ಬ. ಅದನ್ನೇನೈತಿ ಕಾಯ್ಕೋಬೇಕಾದಂಥದ್ದು ಏನೈತಿ ನಮ್ಮ ಸ್ನೇಹ ಬಳಗದ ಏನೈತಿ ಒಂದು ವಿಚಾರ. ನಾ ಇಷ್ಟೆಲ್ಲ ಹೇಳಿ ಒಂದೆರಡು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಈ ಸ್ನೇಹಿತರ ದಿನಾಚರಣೆಯನ್ನ ಇವತ್ತು ನಾವು ಆಚರಿಸೋಕ್ಕೋಸ್ಕರ ಈ ಒಂದು ಶುಭ ಸಂಜೆಯಲ್ಲಿ ಎಲ್ಲರೂ ಸೇರಿದ್ದೀವಿ. ಈ ಸ್ನೇಹಿತರ ದಿನಾಚರಣೆ ಕುರಿತು ಒಂದೆರಡು ನನ್ನ ಮನದಾಳದ ಮಾತುಗಳನ್ನ ನಾವು ನಿಮ್ಮ ಎಲ್ಲ ನನ್ನ ಸ್ನೇಹಿತರಲ್ಲಿ ಹಂಚ್ಕೊಳ್ಳೋಕೆ ಒಂದು ಇಷ್ಟಪಡ್ತೀನಿ. ಸ್ನೇಹಿತರ ದಿನಾಚರಣೆ ಅಂತಂದ್ರೆ ಸ್ನೇಹಿತರು ಮನ್ಯಾಗ ನಾವು ನಮ್ಮ ಹೆಂಡರು ನಮ್ಮ ತಾಯಂದರು ಯಾರ ಜೊತೆ ಹಂಚ್ಕೊಳ್ಳೋಕೆ ಆಗದಿರೋಂಥ ವಿಷಯಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊತಿರ್ತೀವಿ. ಯಾಕಂದರೆ ಈ ಒಂದು ಬಾಂಡಿಂಗ್ ಎಲ್ಲೂ ಸಿಗಂಗಿಲ್ಲ. ಸ್ನೇಹಿತರ ದಿನಾಚರಣೆ ಅಂತಂದ್ರೆ ಒಂಥರ ವಿಶೇಷ. ಎಲ್ಲ ದಿನಾಚರಣೆಗಳು ನಾವು ಆಚರಿಸ್ತೀವಿ, ಇದು ಸ್ನೇಹಿತರ ದಿನಾಚರಣೆ ಭಾಳ ವಿಶೇಷವಾಗಿದ್ದು. ಯಾಕಂದ್ರೆ ಯಾರೇ ಒಂದು ಫ್ರೆಂಡ್ಶಿಪ್ ಅನ್ನೋದು ಏನೈತಲ್ಲ, ಫ್ರೆಂಡ್ ಈಸ್ ಅ ಸೆಕೆಂಡ್ ವೈಫ್, ಸ್ನೇಹಿತ ಅಂದರೆ ಎಣ್ಣೆ ಹೆಂತಿದ್ದಂಗೆ ಅಂತ ಎಲ್ಲರೂ ಹೇಳ್ತೀವಿ. ಯಾಕಂದ್ರೆ ಯಾರೋ ಇವಾಗ ಮನಸ್ಸಿನ ಕಷ್ಟ ಸುಖಗಳನ್ನ ದೋಸ್ತರ ಮುಂದೆ ಬಿಟ್ಟರೆ ಇನ್ಯಾರ ಮುಂದೆ ಹೇಳ್ಕೊಳಂಗಿಲ್ಲ. ಅಂಥ ಒಂದು ವಿಶೇಷವಾದ ದಿನ ಸ್ನೇಹಿತರ ದಿನಾಚರಣೆ. ಈ ಒಂದು ಸ್ನೇಹಿತರ ದಿನಾಚರಣೆಯನ್ನು ನಮ್ಮ ಪುನೀತ್ ಫೌಂಡೇಶನ್ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ರಾಜೇಶ್ ಅರ್ಲಾಪುರ್ ಅವರು ಹಾಗೂ ಇವತ್ತು ಒಂದು ಇಲ್ಲಿ ಏನು ಗಣೇಶ್ ಹೋಟೆಲ್ನಾಗ ಆಚರಿಸ್ತಾ ಇದ್ವಿ, ಒಂದು ವಿಶೇಷವಾದ ದಿನ ಇದು. ಎಲ್ಲರಿಗೂ ಒಂದು ಸಂತೋಷ ಹಾಗೂ ಸಂಭ್ರಮ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಬೋದು ಆದರೆ ಸ್ನೇಹ ಬಾಂಧವ್ಯ ಅನ್ನೋದು ಎಲ್ಲರೂ ಈಕ್ವಲ್. ಈಗ ನನಗಿಂತ ಸೀನಿಯರ್ಸು ಇದ್ದೀರಿ, ನನಗಿಂತ ಜೂನಿಯರ್ಸು ಇದ್ದೀರಿ,
ಬಟ್ ಈ ಸ್ನೇಹ ಅನ್ನೋದು ಏನೈತಲ್ಲ ಎಲ್ಲಾರನ್ನೂ ಒಂದು ಈಕ್ವಾಲಿಟಿ ಲೆವೆಲಿಗೆ ತರೋ ಸ್ನೇಹ ಅಂದ್ರೆ ಎಲ್ಲರೂ ಒಂದು ಸಮಾನ ಅನ್ನೋ ಒಂದು ಭಾವನೆ. ಮೊನ್ನೆ ವಕೀಲರ ಅಧ್ಯಕ್ಷರ ಬಳಿ ಸ್ವಚ್ಛ ಮಾಡೋ ಕಾರ್ಯಕ್ರಮ ಇದೆ. ಗ್ರೂಪ್ನೇ ಹಾಕ್ತಾರ, ಫೋನು ಹಚ್ತಾರ. ಕೆಲವೊಂದು ಏನ್ ಮಾಡ್ತಾರ, ಅಲಕ್ಷ್ಯ ಮಾಡ್ತಾರೆ. ಯಾಕಂದ್ರೆ ಕೆಲವು ತಮ್ಮ ವೈಯಕ್ತಿಕ ಕೆಲಸ ಇರ್ತಾವ. ವೈಯಕ್ತಿಕ ಕೆಲಸ ಅಂದ್ರೆ ಎಲ್ಲರೂ ಇದ್ದೇ ಇರ್ತಾವ. ಈಗ ನಾವು ಬಿಸ್ನೆಸ್ ಬಂದು ಕೆಲವೊಂದು ಬಿಸ್ನೆಸ್ ನಲ್ಲಿ ಇಲ್ಲೆಲ್ಲ ಕುಂತವ್ರು ಯಾವುದೇ ಒಂದು ಇದ್ರೊಳಗೆ ಕ್ಷೇತ್ರದ ತೊಡ್ಕೊಂಡ್ರಿ, ಆ ಕ್ಷೇತ್ರದಾಗ ನೀವು ಕೆಲಸ ಮಾಡ್ರಿ. ಇದು ಒಂದು ಫೌಂಡೇಶನ್ ಸಲುವಾಗಿ ಅಥವಾ ಒಂದು ಅಭಿವೃದ್ಧಿ ಸಲುವಾಗಿ ಒಂದು ತಾಸು ಎಲ್ಲರೂ ಸ್ವಲ್ಪ ಗಮನ ಕೊಟ್ಟು ಇದ್ರೊಳಗೆ ಜಾತ್ಯತೀತ ಎಲ್ಲ ಜಾತಿಯವರು ಮದುವೆ ಇದ್ರಾಗ ಇದು ಜಾತಿ ತಂದು ಇದಕ್ಕೇನು ಹಚ್ಚಬಾರ್ದು. ಅಭಿವೃದ್ಧಿ ಕೆಲಸ ಒಂದು ಆಗ್ಬೇಕಷ್ಟ ನೋಡ್ರಪ್ಪ. ಯಾವುದೇ ಇರಲಿ ನಮ್ಮದೊಂದು ಮನುಷ್ಯ ಜಾತಿ ಅಷ್ಟ, ಮಾನವ ಜಾತಿಗೆ ನಾವು ಹುಟ್ಟಿವಿ. ಆ ಮಾನವ ಜಾತಿಯಿಂದ ಹಿಡ್ಕೊಂಡು ಹೋಗೋಣ. ಅಲ್ಲ ಅಂದ್ರು ಅಷ್ಟೇ, ಅಕ್ಬರ್ ಅಂದ್ರು ಅಷ್ಟೇ, ಹಿಂದೂ ಅಂದ್ರು ಅಷ್ಟೇ, ಶಿವ ಅಂದ್ರು ಅಷ್ಟೇ, ಗಣೇಶನ ಎಲ್ಲ ಅಷ್ಟ. ಆ ಮಾನವ ಜನ್ಮಕ್ಕೆ ದೇವ ಹೇರಲ್ಲ. ಆ ತತ್ವದಾಗ ನಾವು ಅಷ್ಟು ಹೋಗೋಣ, ಎಲ್ಲ ಸೇರಿಸಿ ಒಂದು ಅಭಿವೃದ್ಧಿ ಕಾರ್ಯ ಮಾಡೋಣ. ಆಮೇಲೆ ಅದ್ರೊಳಗೆ ಯಾವ ರೀತಿ ನಡ್ಕೋಬೇಕಪ್ಪ ಅಂದ್ರೆ ನಮ್ಮ ಕೈ ಮತ್ತು ಬಾಯಿ ಸ್ವಚ್ಛ ಇರ್ಬೇಕು. ಫಸ್ಟ್ ಒಂದೇದ್ದು. ನೀವು ಏನು ರೊಕ್ಕ ಕೊಟ್ಟಿರ್ತೀರಿ, ಏನು ಮಾಡಿರ್ತೀರಿ, ಅದಕ್ಕೊಂದು ಎಲ್ಲ ಟ್ರೆಸರ್ ಅದ, ನಮ್ಮ ಇವರು ಸೆಕ್ರೆಟರಿ ಅದಾರ, ಎಲ್ಲ ಲೆಕ್ಕ ಇಡ್ತಾರ. ಮೀಟಿಂಗಿಗೆ ನಾವು ಯಾವುದೇ ರೀತಿ ಒಳಗೆ ಮಾಮ ಅನ್ರಿ, ಗುಟ್ಕಾ ಅನ್ರಿ, ಅಂತ ಒಂದು ಏನು ಚಹಾ ಕುಡಿಯಾಕ ಏನಾರ ಒಂದು ಸ್ವಲ್ಪ ನಾವು ಖರ್ಚು ಮಾಡತ್ತಿರ್ತೀವಿ. ಆ ಪ್ರತಿಯೊಂದು ಮೀಟಿಂಗಿಗೆ ಏನು ಮಾಡ್ರಿ, ಒಂದೊಂದು ₹100 ನಮ್ಮ ಪಾಕೆಟ್ ಮನಿಯನ್ನು ಕೊಟ್ಬಿಡ್ದಲ್ಲಿ. ಆ ಪಾಕೆಟ್ ಮನಿ ಅಲ್ಲಿ ಇರ್ತೈತಿ. ಯಾವ್ದಾರ ನಮ್ಮ ಬರ್ತ್ಡೇ ಬರಲಿ, ಅದಕ್ಕೆ ಸೆಲೆಬ್ರೇಷನ್ ಸಲುವಾಗಿ ಅದನ್ನ ಒಂದು ಯುಟಿಲೈಸ್ ಮಾಡ್ಕೊಬೋದು. ಅವಾಗ ಏನಾಗತ್ತೆ, ನೀವು ಕೊಡ್ರಿ ಅಂತ ತರಿಸೋನು, ಚಾಲ್ ತರಿಸೋನು ಬೇಡ. ಅದು ಯಾಕೋ ಸರಿ ಮಾಡ್ತಂಗಿಲ್ಲ. ಪ್ರತಿ ಮೀಟಿಂಗಿಗೆ ಬಂದಾಗ ಒಂದು ₹100 ಕೊಟ್ಟು ಬಿಡ್ರಿ. ಪಾಪ ನಮ್ಮ ಇವ್ರು ಶಬೀರ್ ಜಕಾತಿ ಅವರು ಈಗ ಪ್ರತಿ ತಿಂಗಳಿಗೊಮ್ಮೆ ಅವ್ರ ಪೇಮೆಂಟ್ ಆದಾಗ ₹500 ಪ್ರತಿ ತಿಂಗಳು ಕೊಡ್ತಾರ. ನಿನ್ನೆ ಹಾಕ್ಯಾರಿ ಅದ ಅವ್ರು ಯಾವಾಗೂ ಒಟ್ಟ ತಪ್ಪಲ್ಲ. ಒಂದ್ಸಲ ಅವ್ರು ಏನಂದ್ರೆ, ಇಲ್ರಿ ನಾ ಪೊಲೀಸ್ ಫೌಂಡೇಶನ್ಗೆ ಪ್ರತಿ ತಿಂಗಳು ನಂದು ಏನದಿಲ್ಲ ಪೇಮೆಂಟ್ ಒಳಗೆ ₹500 ನಿಮ್ಗೆ ಕೊಟ್ಬಿಡ್ತಾರೆ. ಆ ರೀತಿ ಅವ್ರು ನಡ್ಕೊಂಡ್ರ. ಅದಕ್ಕೆ ನಾವು ಎಲ್ಲರೂ ಆ ರೀತಿ ಒಂದು ಸಹಕಾರ ಮಾಡ್ಕೊಂಡು ಒಂದು ಒಳ್ಳೆಯ ಮನೋಭಾವದಿಂದ ಈ ಎಲ್ಲ ಕಾರ್ಯಕ್ರಮ ಏನು ಮಾಡ್ಕೊಂತೀವಲ್ಲ. ಇನ್ನೊಂದು ಏನಾಗತ್ತಂದ್ರೆ, ಕೆಲವು ಜನ ಬಿಸಿ ಇರ್ತಾರ ಊರಿಗೆ ಹೋಗೋದು ಅಂತವ್ರು ಬಿಡ್ರಿ. ಎಲ್ಲಾರು ಬರ್ರಿ ಅನ್ನಕ್ ಹೋಗ್ಬೇಡ್ರಿ. ಏನೋ ಎಕ್ಸಾಮ್ಷನ್ ಕೊಡ್ಬೇಕತಿ. ಈಗ ಮಂಜುವಾರ ಅದಾರ ಸೆಕ್ರೆಟರಿ, ಅವ್ರು ಯಾವ್ದಾರ ಕೆಲಸ ಇರ್ತಾವ, ಹುಬ್ಳಿಗೆ ಹೋಗ್ಬೇಕು ಅಂದ್ರೆ ಪ್ರತಿ ಮೀಟಿಂಗು ಕೆಲಸ ಹಾಕೋಬೇಡ್ರಿ. ಒಂದ್ಸಲ 2 ಸಲ ಎಕ್ಸಾಮ್ಷನ್ ಇರ್ತದೆ. ಪ್ರತಿ ಮೀಟಿಂಗು ಕೆಲಸ. ಹೇಗೆ ಎಲ್ಲರೂ ಕೆಲಸ ಇದ್ದೇ ಇರ್ತಾವ. ಏನ್ ಮಾಡ್ರಿ, ಸ್ವಲ್ಪ ಒಂದು ತಾಸರ, ಒಂದು 15 ನಿಮಿಷ 20 ನಿಮಿಷ ಬಂದು ಆ ಕಾರ್ಯಕ್ರಮದ ಏನೈತಲ್ಲ ಚೌಕಟ್ಟಿನಾಗಿ ನಿಂತ್ಕೊಂಡು ನಾವೆಲ್ಲ ಸೇರಿ ಕಾರ್ಯಕ್ರಮ. ವಿಷಯ ಅಂದ್ರೆ ನಮ್ಮ ಫೌಂಡೇಶನ್ದೊಳಗೆ ಜನರು ಭಾಳ ದಿನ ಅದಾಗಲೇ ಮಂದಿಗೆಲ್ಲ ಪಬ್ಲಿಕ್ ಐತಿ. ಈಗ ಹೆಂಗಾಗೈತೆ ಅಂದ್ರೆ, ಅಜೀಮ್ ಅವ್ರ ಜೋಡಿ ಇವ್ರ ಜೋಡಿ ಎಲ್ಲ ಅಡ್ಡಾಡೋದ್ರಿಂದ ಆ ಪ್ಯಾಟ್ಯಾಗ ಹೋಗ್ತಿರ್ತೀನಿ, ಯಾರ್ಯಾರೋ ನಮಸ್ಕಾರ ಮಾಡ್ತಾರೆ. ನನಗೆ ಅವ್ರ ಪರಿಚಯನೇ ಇರಂಗಿಲ್ಲ. ಯಾಕಂದ್ರೆ ನಾವೀಗ ಎಜುಕೇಷನ್ನು ಇಲ್ಲಿಲ್ಲ, ಸಣ್ಣಾಗಿದ್ದಾಗ ಅಷ್ಟೇ ಇದ್ದಿದ್ವಿ, ಆಮೇಲೆ ಹೊರಗೆ ಹೋಗಿದ್ವಿ. ಅದು ಹೆಂಗಂದ್ರೆ, ಇವ್ರು ಎಲ್ಲರ ಜೋಡಿ ಕೂಡಿ ನನಗೆ ಮಂದಿ ಎಷ್ಟು ಪರಿಚಯ ಆಗ್ಯಾರ ಅಂತ ಅನ್ಕೋತೀನಿ. ಮುಂದೆ ಹೋಗಿ ಯಾರಪ್ಪ ಇವರು ನಮಸ್ಕಾರ ಮಾಡಿಲ್ಲ, ಅವಾಗ ನಾ ಮಾಡಿರ್ತೀನಿ, ಬಟ್ ಅವ್ರು ಯಾರು ನಮ್ಗೆ ಗೊತ್ತಾಗಂಗಿಲ್ಲ. ಹಂಗೀಗ ನಮ್ಮ ಸ್ನೇಹ ಸಂಬಂಧದಿಂದ ನಾವು ಅಷ್ಟು ಬೆಳೆದ್ಬಿಟ್ಟಿವಿ. ನಮ್ಮ ಫೌಂಡೇಶನೂ ಅಷ್ಟೇ ಚಲೋ ಬೆಳೆದೈತಿ. ಈಗ ನಮ್ಮ ಫೌಂಡೇಶನ್ಗೆ ಕಾರ್ಯಕ್ರಮಕ್ಕೆ, ಮದುವೆಗೆ, ಇದಕ್ಕೆ ಹೇಳಿರ್ತಾರೆ. ಅವ್ರಿಗೆ ಅಷ್ಟಿಗೆ ನಮಗೆ ಲಗ್ನ ಪತ್ರ ಅದು ಕೊಡೋಕ್ಕಾಗಲ್ಲ, ಕಾರ್ಯಕ್ರಮ ಕಾರ್ಡ್ ಕೊಡೋಕ್ಕಾಗಲ್ಲ. ಅವ್ರು ನಮ್ಮ ಕೈಯಾಗ ಕೊಟ್ಟಿರ್ತಾರ, ನಾವು ಅದನ್ನ ಫೌಂಡೇಶನ್ ಇದ್ರೊಳಗೆ ಹಾಕಿರ್ತೀನಿ. ನನಗೆ ಹೇಳಿಲ್ಲ, ನಾ ಪರ್ಸ್ನಲಿ ನಾವು ಬರಂಗಿಲ್ಲ ಅನ್ಬೇಡ್ರಿ. ಅದನ್ನ ನೋಡಿದ್ರಿ ಅಂದ್ರೆ ನಾವು ಕರೆದ್ವಿ ಅಂದ್ರೆ ಬರ್ರಿ, ನಾವೆಲ್ಲರೂ ಸೇರಿ ಅವ್ರ ಫಂಕ್ಷನ್ಗೆ ಹೋದ್ರೆ ಅವ್ರಿಗೂ ಖುಷಿ ಅನಿಸ್ತತಿ. ನಾವು ಎಷ್ಟು ಫಂಕ್ಷನ್ಗೆ ಹೋಗಿವಿ, ನಮ್ಮ ಸ್ಟೇಜ್ ಮ್ಯಾಗ ಕರೆದು ಅವರೆಲ್ಲ ನಮ್ಮ ಫೋಟೋ ಗಿಟ ತರಿಸೋದು ಖುಷಿ ಅನಿಸ್ತತಿ. ಈ ಒಂದು ಮನೋಭಾವನೆಯನ್ನು ಇಟ್ಕೋರಿ. ಮತ್ತು ನನಗೆ ಸ್ಪೆಷಲ್ ಕರೆದಿಲ್ಲ ಅಮ್ಮ ಅನ್ನಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ನಾವು ಒಂದೇ, ಎಲ್ಲರಿಗೂ ಕಾರ್ಡ್ ಕೊಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನೆನಪಿರಂಗಿಲ್ಲ, ಏನೋ ನಮ್ಮನ್ನು ನೆನಪು ಮಾಡಿ ಕಾರ್ಡ್ ಕೊಟ್ಟಿರ್ತಾರೆ. ಅದಕ್ಕೆ ದಯವಿಟ್ಟು, ಯಾಕಂದ್ರೆ ಇದೊಂದು 4-5 ಸಲ ನಾ ಹೇಳಿದವ್ರಿಗೆ ಪರ್ಟಿಕ್ಯುಲರ್ ನನಗೆ ಅಂದಾರ, ಅವ್ರು ನನಗೆ ಕರೆದಿಲ್ಲ, ನಾವು ಬರಂಗಿಲ್ಲ ಅಂತೇಳಿ. ಅದಕ್ಕೆ ಅವಾಗ ಸ್ವಲ್ಪ ನೋವು ಆಕತ್ತೆ ನನಗೆ. ನಮ್ಮ ಫೌಂಡೇಶನ್ದಾಗ ಹಿಂಗೂ ಅದಾರಲ್ಪ ಅಂತೇಳಿ. ಹಂಗೆಲ್ಲ ತಿಳ್ಕೊಬೇಡ್ರಿ. ಯಾರ ಕರೆದ್ರು ಬರ್ರಿ, ಬರ್ತೀನಿ ಅಂತ ಹೇಳ್ರಿ. ಕಡೆಗೆ ಬರ್ಲಿಕ್ಕೆ ಹೊಟ್ಟೋದು ಬರ್ತೀನಿ ಅಂತಾರ ಹೇಳ್ರಿ, ನನಗೆ ಕರೆದಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಕಾರ್ಡ್ ಶಾರ್ಟೇಜ್ ಇದ್ದಾಗ ಹಂಗೆ ಮಾಡಿರ್ತಾರೆ ಅವ್ರು. ಅವ್ನು ನಾವು ಪ್ರತಿಯೊಂದು ನಾವು ಕಾರ್ಡ್ ಕೊಟ್ಟದಂತೂ ನಾ ಯಾವಾಗಲೂ ಫೌಂಡೇಶನ್ ಇದ್ರೊಳಗೆ ಹಾಕೇ ಇರ್ತೀನಿ. ಒಂದಿಷ್ಟು ಮಂದಿ ಅದನ್ನು ಏನೂ ಕಾರ್ಯಕ್ರಮ ನೋಡಂಗೇ ಇಲ್ಲ. ದಯವಿಟ್ಟು ನಾವು ಏನಾರ ಮೆಸೇಜ್ ಹಾಕಿ ನೀವು ನೋಡಿದ್ದು ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬ್ಲೂ ಲೈನ್ ಬೀಳ್ತಾವೆ, ಅದ್ರ ಬಗ್ಗೆ ರೆಸ್ಪಾನ್ಸ್ ಕೊಡ್ರಿ. ಇವತ್ತು ಎಷ್ಟು ಮಂದಿ ನೋಡ್ರಿ ಗಣೇಶ್ ಹೋಟೆಲಿಗೆ ಬರ್ರಿ ಅಂತೇಳಿ. ಬರ್ತೀನಿ ನಂತರ ಹೇಳ್ಬೇಕು, ಬರಂಗಿಲ್ಲ ಅಂತಾರೆ ಹೇಳ್ಬೇಕು. ಕಡೆಗೆ ಅಟ್ಲೀಸ್ಟ್ ನಾವು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿರಿ. ನಾವು ಬರಂಗಿಲ್ಲ ಅಂದ್ರೆ ನಿಮ್ಮ ಹಾದಿ ಕಾಯ್ದು ಬಿಡ್ತೀವಿ ನಾವು. ಯಾಕಂದ್ರೆ ಇಲ್ಲಿ 10 ಮಂದಿಯಾಗ ನೀವು ಒಬ್ಬರು ಬರಲಿಲ್ಲ ಅಂದ್ರೆ ನೀವು ಬರ್ತೀರಂತ ಹಾದಿ ಕಾಯ್ಕೋತ್ಕೊಂಡು ಉದಾರ ಮನ್ಸಿಗೆ ನೋವು ಆಕತಿ. ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ದು ಇದೊಂದು ಸರ್ಕಲ್ ಏನೈತಿಲ್ಲ, ಭಾಳ ಒಳ್ಳೇದೈತಿ. ಎಷ್ಟೋ ಕಾರ್ಯಕ್ರಮ ಮಾಡೀವಿ. ಮತ್ತು ನಮ್ಮಲ್ಲಿ ಕೇಳಿದ ಕೂಡನ ದುಡ್ಡು ಕೊಡೋರು ಭಾಳ ಮಂದಿ ಅದಾರ. ನಮ್ಗೆ ಅದೊಂದು ಭಾಳ ಈಜಿ ಆಗೈತಿ, ಭಯಂಕರ ಖುಷಿ ಆಗೈತಿ. ಅದ್ರಾಗ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಗೌಡ್ರು
ಮತ್ತು ನಮ್ಮ ಬಾಲ್ಕೋಟ್ ಡಾಕ್ಟರ್ ಕೇಳೋಕ್ಕಿಂತ ಮೊದಲ ಗೊತ್ತಿಲ್ಲ ನಮ್ದು ಎಷ್ಟು ಐತೆ ಹೇಳ್ತೀವಿ. ಬಂದು ನೋಡ್ರಿ ನಾವು ಹೊಳಿ ಸ್ವಚ್ಛ ಮಾಡ್ಸಕ್ಕೆ ನಾವಾಗಲೇ ದುಡ್ಡು ಹಾಕ್ಬೇಕಂತ ಮಾಡಿದ್ದೀವಿ. ಬಾಲ್ಕೋಟ್ ಡಾಕ್ಟರ್ ಬಂದರು, ಗೌಡ್ರು ಊರಾಗಿದ್ದಿದ್ದಿಲ್ಲ. ಗೊತ್ತಿಲ್ಲ ಅದೇನು ಶೇರ್ ಐತೆ ಹೇಳ್ಬಿಡ್ರಿ, ನನಗೆ ಟೈಮ್ ಆಗೈತಿ, ನನ್ನ ಮಗಳ ಕಾರ್ಯಕ್ರಮ ಐತಿ, ಹೋಗ್ತೀನಿ. ಆಯ್ತು ಸರ್ ಅಂತೇಳಿ. ಮತ್ತು ಹೇಳಿದ್ರು ನಮ್ಮ ಮೆಣಸಿಗೆ ಅವ್ರು, ನೀವ್ಯಾಕೆ ರೊಕ್ಕ ಹಾಕ್ತೀರಿ ಅಲ್ಲಿ ಇದಕ್ಕೆ ಹೋಗ್ಬರ್ರಿ ಅಂತೇಳಿ ಮುನ್ಸಿಪಾಲ್ಟಿಗೆ ಕರ್ಕೊಂಡು ಹೋದ್ರು. ಚೀಫ್ ಆಫೀಸರ್ ಜೋಡಿ ಮಾತಾಡಿದ್ರು. ಚೀಫ್ ಆಫೀಸರ್ ಏನು ಹೇಳಿದ್ರಂದ್ರೆ, ನಮಗೆ ಏನು ನಿಮ್ಮ ಕಡೆ ಒಳ್ಳೊಳ್ಳೆ ಪ್ಲ್ಯಾನ್ ಅದ, ಅವ್ನು ಬಂದು ಹೇಳ್ರಿ, ನಾವೆಲ್ಲಕ್ಕೂ ರೆಡಿ ಇದೀವಿ ಅಂತ ಹೇಳಿದ್ರು. ಸರಿ, ನೀವು ಯಾರೂ ಸಪೋರ್ಟ್ ಮಾಡಲಿಲ್ಲ. ಅವಾಗ ಹೊಳಿ ಕೆಲಸ ಅರ್ಧಕ್ಕೆ ಉಳಿತು. ಮತ್ತು ನೀವು ಹೇಳ್ತೀರಿ ನಾವು MLA ಜೋಡಿನೇ ಇರ್ತೀವಿ ಅಂತೇಳಿ. MLA ಅವ್ರು 5 ವರ್ಷಕ್ಕೊಮ್ಮೆ ಇರ್ತಾರೆ. ಇದ್ರೊಳಗೆ ಯಾರಾದರೂ ನಮ್ಮಲ್ಲೇ ಒಬ್ರು MLA ಆಗ್ಲಿ ನಮ್ದು ಇದೈತಿ. ಬಟ್ MLA ಆದ್ರೆ ಅವ್ರಂಗೆ ನಾವು ಇರೋದು ಬೇಡ.